ವೀಕ್ಷಕರೇ ನಮಸ್ಕಾರ. ನಮ್ಮ ಮ್ಯೂಚುವಲ್ ಫಂಡ್ ಸರಣಿಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾವು ರಿಟೈರ್ಮೆಂಟ್ ಪ್ಲಾನ್ ಅನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಯಾವ ರೀತಿ ಮಾಡಬಹುದು, ಮ್ಯೂಚುವಲ್ ಫಂಡ್ ಮೂಲಕ ರಿಟೈರ್ಮೆಂಟ್ ಪ್ಲಾನ್ ಅನ್ನ ಯಾವೆಲ್ಲ ರೀತಿ ಮಾಡಬಹುದು ಅನ್ನೋದನ್ನ ನೋಡೋಣ. ನಿವೃತ್ತಿ ಅಂದ್ರೆ ಜವಾಬ್ದಾರಿಗಳ ಅಂತ್ಯವಲ್ಲ, ಬದಲಿಗೆ ಕನಸುಗಳನ್ನ ನನ್ಸಾಗಿಸುವ ಹೊಸ ಆರಂಭ ಆಗುತ್ತೆ. ಈ ಹೊಸ ಆರಂಭಕ್ಕೆ ಬೇಕಾದ ಆರ್ಥಿಕ ಭದ್ರಕೋಟೆಯನ್ನ ಮ್ಯೂಚುವಲ್ ಫಂಡ್ಗಳು ನೀಡ್ತವೆ. ಅದನ್ನ ಕಟ್ಟೋದು ಹೇಗೆ, ಮ್ಯೂಚುವಲ್ ಫಂಡ್ಗಳ ಮೂಲಕ ರಿಟೈರ್ಮೆಂಟ್ ಪ್ಲಾನ್ ಅನ್ನ ಮಾಡೋದು ಹೇಗೆ, ಅದಲ್ಲದೆ ಮದುವೆ, ಮಕ್ಕಳ ಶಿಕ್ಷಣದಂತಹ ಗುರಿಗಳನ್ನ ಮ್ಯೂಚುವಲ್ ಫಂಡ್ಗಳ ಮೂಲಕ ಸಾಧಿಸೋದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮೊಂದಿಗೆ ಆರ್ಥಿಕ ತಜ್ಞರಾದ ಅಮರ್ನಾಥ್ ಶಿವಶಂಕರ್ ಸರ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಈ ವಿಚಾರದ ಬಗ್ಗೆ ಅನೇಕ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಆರಾಮಿದ್ದೀನಿ ಸರ್. ಈಗ ರಿಟೈರ್ಮೆಂಟ್ ಪ್ಲಾನ್, ಅದೇ ನಾವು ರಿಟೈರ್ಮೆಂಟ್ ಪ್ಲಾನ್ ನ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ಈಗ ನಿವೃತ್ತಿಯಂತಹ ದೀರ್ಘಕಾಲೀನ ಆರ್ಥಿಕ ಗುರಿಯನ್ನ ಸಾಧಿಸಲು ಮ್ಯೂಚುವಲ್ ಫಂಡ್ಗಳು ಯಾವ ರೀತಿ ಪ್ರಮುಖ ಟೂಲ್ ಆಗಿ ನಿರ್ವಹಿಸ್ತವೆ ಸರ್? ಸರ್, ಈಗ ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನೋದು ಬಹಳ ದೊಡ್ಡ ವಿಷಯ. ಅದು ಯಾಕೆಂದ್ರೆ ಈಗ ರಿಟೈರ್ಮೆಂಟ್ ಅನ್ನೋದು ಎರಡು ತರ ಆಗುತ್ತೆ. ಒಂದು ವಾಲಂಟರಿ ರಿಟೈರ್ಮೆಂಟ್, ಅಂದ್ರೆ ನಾವೇ ಡಿಸೈಡ್ ಮಾಡಿ ಆಯ್ತಪ್ಪ ನಂಗೆ ಸಾಕು, ನನಗೇನೋ 45ಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬಿಟ್ಟಿದೀನಿ, ರಿಟೈರ್ ಆಗ್ಬಿಡ್ತೀನಿ, ಅಂದ್ರೆ ಫುಲ್ ಟೈಮ್ ಜಾಬ್ ಇಂದ ರಿಟೈರ್ ಆಗ್ಬಿಡ್ತೀನಿ, ಅಥವಾ 50ಕ್ಕೆ ಆಗ್ತೀನಿ, 55ಕ್ಕೆ ಆಗ್ತೀನಿ ಅಂತ ಯೋಚನೆ ಮಾಡೋದು ನಮ್ಮ ಕಂಟ್ರೋಲ್ ಅಲ್ಲಿ ಇರುವಂತದ್ದು ವಾಲಂಟರಿ ರಿಟೈರ್ಮೆಂಟ್. ಸರ್ಕಾರದಲ್ಲೂ VRS ಅನ್ನೋ ಕಾನ್ಸೆಪ್ಟ್ ಅದಕ್ಕೆ ತಗೊಂಡ್ಬಂದಿರೋದು. ಜನಕ್ಕೆ ಈಗ 54, 55ರಲ್ಲಿ ಸುಸ್ತಾಗಿದ್ರೆ ಅಥವಾ ಸಾಕು ಅನ್ಸಿದ್ರೆ 58 ತನಕ ಸರ್ವಿಸ್ ಇದ್ರು ಬೇಕಂದ್ರೆ ಮುಂಚೆನೆ ರಿಟೈರ್ ಆಗ್ಬೋದು, ವಾಲಂಟರಿ ಅಂತ ಅರ್ಥ. ಇನ್ನೊಂದು ಇನ್ವಾಲಂಟರಿ ರಿಟೈರ್ಮೆಂಟ್. ಈಗ ಯಾರಿಗೋ ಪಾಪ ಕಾರಣಾಂತರಗಳಿಂದ ಆರೋಗ್ಯ ಕೆಡುತ್ತೆ, ಏನೋ ಬೆನ್ನು ಆಪರೇಷನ್ ಆಗಿ ಓಡಾಡಕ್ ಆಗದೆ ಇರ್ಬೋದು, ಅಥವಾ ಕಾಲಿನೇನೋ ಪರ್ಮನೆಂಟ್ ಸಮಸ್ಯೆ ತರ ಆಗಿ ಓಡಾಡಕ್ ಆಗದೆ ಇರ್ಬೋದು, ಅವ್ರ ಕೆಲಸ ಬಿಡ್ಲೇಬೇಕಾಗತ್ತೆ. ಅಥವಾ ಇವಾಗ ನಾವು ನೋಡ್ತಿದೀವಿ IT ನಲ್ಲಾಗ್ಲಿ ಮತ್ತೊಂದು ಖಾಸಗಿ ವಲಯದಲ್ಲಿ ಸಾಕಷ್ಟು ಜನ ಕೆಲಸ ಕಳ್ಕೊತಾ ಇದಾರೆ. ಕೆಲಸ ಕಳ್ಕೊಳ್ಳೋರ್ಗೆ ಎಷ್ಟೊಂದ್ ಜನ ಕೆಲಸ ಸಿಗದೆ ಇರ್ಬೋದು. ಬಹುಶಃ ಕೆಲವ್ರಿಗಂತೂ, ನನ್ನ ಗೆಳೆಯರಲ್ಲೇ ಇದಕ್ ಮುಂಚೆನೂ ಆಗಿದೆ, ಒಂದ್ಸಲ ಕೆಲಸ ಕಳ್ಕೊಂಡ್ಮೇಲೆ 2 ವರ್ಷ 3 ವರ್ಷ ಕೆಲಸ ಸಿಗದೆ ಆಮೇಲೆ ಕೆಲಸ ಸಿಕ್ಕಿ ಅದು ಚಿಕ್ಕ ಮಟ್ಟದ ಕೆಲಸ, ಕಡಿಮೆ ಸಂಬಳ, ಈ ತರದ್ದೆಲ್ಲ ಪರಿಸ್ಥಿತಿಗಳಿದೆ ಇವತ್ತು. ಸೊ ಇದು ಇನ್ವಾಲಂಟರಿ ರಿಟೈರ್ಮೆಂಟ್ ಅಂತ ಅನ್ಬೋದು. ಸೊ ಯಾವ ರೀತಿ ರಿಟೈರ್ಮೆಂಟ್ ಆಗುತ್ತೆ, ಮತ್ತೆ ನಮ್ಮ ಯಾವ ಹಂತದಲ್ಲಿ ರಿಟೈರ್ಮೆಂಟ್ ಫೋರ್ಸ್ ಆಗಿ ಬಂದು ಕುತ್ಕೊಳ್ಳೋದು ನಮ್ಮ ತಲೆ ಮೇಲೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಾಧಾರಣವಾಗಿ ನಾವೇನ್ ಅನ್ಕೊಳ್ತೀವಿ, 54, 55 ವರ್ಷ ತನಕ ಖಾಸಗಿ ವಲಯದಲ್ಲೂ ಕೆಲಸ ಮಾಡ್ಬೋದು ಅಂತ ಅನ್ಕೋತೀವಿ. ಅದನ್ನ ಒಂದಷ್ಟು ಉದಾಹರಣೆಗಳು ತಗೊಂಡು ಯಾವ ವಯಸ್ಸಿನವರು ಹೇಗೆ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ಬೋದು. ಮತ್ತೆ ನೀವಾಗ್ಲೇ ಬಹಳ ಚೆನ್ನಾಗಿ ಹೇಳಿದ್ರಿ, ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನೋದು ಗೋಲ್ ಬೇಸ್ಡ್ ಆಗಿರ್ಬೇಕು. ಇವಾಗ ನಾವು 34, 35 ವರ್ಷದವ್ರು ಯಾರು ಪ್ಲಾನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹೇಗೆ ಅವ್ರ ಲೈಫ್ ಹೇಗೆ ನಡೆಯುತ್ತೆ, ಬಹುಶಃ ಅವ್ರಿಗೆ ಅವಾಗಿನ ಒಂದು 2-3 ವರ್ಷದ ಮಗು ಇರ್ಬೋದು, ಅಥವಾ ಆ ಮಗು ಎಜುಕೇಶನ್ಗೋಸ್ಕರ ದುಡ್ಡು ಪ್ಲಾನ್ ಮಾಡ್ಬೇಕಾಗಿ ಬರ್ಬೋದು, ಅಥವಾ ಮಗುವಿನ ಮದುವೆಗೆ ಅಂತ ಪ್ಲಾನ್ ಮಾಡ್ಬೋದು, ಫಾರಿನ್ ಎಜುಕೇಶನ್ಗೆ ಅಂತ ಪ್ಲಾನ್ ಮಾಡ್ಬೋದು. ಇದು ಮಕ್ಕಳ ಸುತ್ತ ಇರೋ ಜವಾಬ್ದಾರಿ. ಇನ್ನೊಂದು ತಮ್ಮದೇ ವಯಸ್ಸಾದ್ಮೇಲೆ, ಅಂದ್ರೆ ಈಗ ಇವತ್ತಿನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೇಗಿದೆ ಅಂದ್ರೆ ಸುಮಾರು ಒಂದು 78-80 ವರ್ಷದ ತನಕ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ. ಅದು ಸೈನ್ಸ್ ಎಲ್ಲ ಮುಂದುವರೆದ್ರಿಂದ, ಮೆಡಿಕಲ್ ಸೈನ್ಸ್ ಮುಂದುವರೆದ್ರಿಂದ ಜನ ಬದುಕಿರೋ ಪೀರಿಯಡ್ ಜಾಸ್ತಿ ಆಗತ್ತೆ ಅಂತ. ಈಗ 50ಕ್ಕೆ ಯಾರು ರಿಟೈರ್ ಆದ್ರೆ ಅವ್ರಿಗಿನ್ನೂ ಅವರು ಗಂಡ ಹೆಂಡತಿ ಮಕ್ಕಳು ಸೆಪರೇಟ್ ಆಗ್ತಾರೆ, ಅಥವಾ ಮಕ್ಕಳು ಅವ್ರ ಭವಿಷ್ಯ ರೂಪಿಸ್ಕೊಳ್ತಾರೆ ಅಂತ ಲೆಕ್ಕ ತಗೊಂಡ್ರು ಕೇವಲ ಒಂದು ದಂಪತಿಗಳು 50 ವರ್ಷದವರು ಅವ್ರು 80 ತನಕ ಜೀವನ ಮಾಡಕ್ಕೆ ಇನ್ನು 30 ವರ್ಷ ಇದೆ. ಆ 30 ವರ್ಷಕ್ಕೆ ಫ್ಲೋ ಇರಲ್ಲ ಅವ್ರಿಗೆ, ಅಂದ್ರೆ ಅವ್ರ ಇನ್ಕಮ್ ಇರಲ್ಲ. ಬಟ್ ಅವ್ರು ಇವತ್ತೇನು ಉಳಿಸ್ತಾರೋ ಅದು ಆ 30 ವರ್ಷಕ್ಕೆ ಅವ್ರಿಗೆ ಸಹಾಯ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ಹಣದುಬ್ಬರ ನಮಗ್ ಗೊತ್ತೇ ಇದೆ, ಏರ್ತಾನೆ ಇದೆ. ಸರ್ಕಾರದ ವರದಿ ಪ್ರಕಾರ 3% 6% ರೇಂಜ್ ನಲ್ಲಿ ಇರುತ್ತೆ. ಬಟ್ ಮೆಡಿಕಲ್ ಇನ್ಫ್ಲೇಷನ್ ಬಹುಶಃ 9-10% ಇದೆ. ಆಮೇಲೆ ಎಜುಕೇಶನಲ್ ಇನ್ಫ್ಲೇಷನ್ 12-13% ಇದೆ. ಹೌಸಿಂಗ್ ಇನ್ಫ್ಲೇಷನ್ ಒಂದು 8-9% ಇದೆ. ಈ ರೀತಿ ಬೇರೆ ಬೇರೆ ಇನ್ಫ್ಲೇಷನ್ಗಳು ನಮ್ಮ ಸುತ್ತಮುತ್ತ ಇರೋದ್ರಿಂದ ಇದೆಲ್ಲಾ ಫ್ಯಾಕ್ಟರ್ ಮಾಡಿ ಒಂದು ಆವರೇಜ್ ತಗೊಂಡು ಹೇಗೆ ನಾವು ರಿಟೈರ್ಮೆಂಟ್ ಕಾರ್ಪಸ್ ಬಿಲ್ಡ್ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಸರ್, ಈಗ ಯಶಸ್ವಿ ಅಂದ್ರೆ ಸಕ್ಸಸ್ಫುಲ್ ರಿಟೈರ್ಮೆಂಟ್ ಪ್ಲಾನ್ ಅನ್ನ ರೂಪಿಸಲು ಏಜು ಮತ್ತೆ ಇನ್ಕಮ್ ಮತ್ತೆ ರಿಸ್ಕ್ ಪ್ರೊಫೈಲ್ ಯಾವ ರೀತಿ ಪ್ರಭಾವ ಬೀರ್ತವೆ, ಈ 3 ಅಂಶಗಳನ್ನ ಆಧರಿಸಿ ಇನ್ವೆಸ್ಟ್ಮೆಂಟ್ ಟೆಕ್ನಿಕ್ ನ ಯಾವ ರೀತಿ ರೂಪಿಸ್ಬೇಕು ಸರ್? ಖಂಡಿತ ಸರ್, ನಾನು ಇದೊಂದು 2-3 ಉದಾಹರಣೆಗಳು ತಗೊಂಡು ಹೇಳ್ತೀನಿ. ಒಂದಷ್ಟು ಅಂಕಿ ಅಂಶಗಳನ್ನ ಬರೆದಿಟ್ಕೊಂಡಿದ್ದೀನಿ. ನಮಗೆ ಆನ್ಲೈನ್ ಅಲ್ಲಿ ಸಾಕಷ್ಟು ರಿಟೈರ್ಮೆಂಟ್ ಕ್ಯಾಲ್ಕುಲೇಟರ್ಗಳು ಮತ್ತೆ ಇನ್ಫ್ಲೇಷನ್ ಕ್ಯಾಲ್ಕುಲೇಟರ್ಗಳೆಲ್ಲ ಸಿಗುತ್ತೆ. ಸೊ ಬೇಸಿಕಲಿ ನಾವು ಈ ರಿಟೈರ್ಮೆಂಟ್ ಕ್ಯಾಲ್ಕುಲೇಷನ್, ಇನ್ಫ್ಲೇಷನ್ ಕ್ಯಾಲ್ಕುಲೇಟರ್ ಅಥವಾ ನಮ್ಮ SIP ಕ್ಯಾಲ್ಕುಲೇಟರ್ ಎಲ್ಲದನ್ನು ಗಣನೆಗೆ ತಗೊಂಡು ನಮ್ದು ಪ್ಲಾನ್ ರೆಡಿ ಮಾಡ್ಕೋಬೇಕಾಗತ್ತೆ. ನಾವು ಉದಾಹರಣೆಗೆ ಒಂದು 2-3 ತಗೊಂಡಿದ್ದೀನಿ. ಈಗ 22 ವರ್ಷದವರು ವ್ಯಕ್ತಿ ತಗೊಳ್ಳೋಣ. ಅವ್ರಿನ ಜಸ್ಟ್ ಡಿಗ್ರಿ ಮುಗಿಸಿ ಅಥವಾ ಡಿಪ್ಲೊಮಾ ಮುಗಿಸಿ ಕೆಲ್ಸಕ್ಕೆ ಸೇರಿರ್ತಾರೆ. ಅವರು ಮತ್ತೆ ಈಗ ನಮ್ಮ ಸ್ಟ್ಯಾಂಡರ್ಡ್ ಹೇಗೆ ತಗೊಳ್ತಿದ್ದೀನಿ ಅಂದ್ರೆ 22 ವರ್ಷದವ್ರದ್ದು ಉದಾಹರಣೆ ತಗೊಂಡಿದ್ದೀನಿ.
30 ವರ್ಷದವ್ರದ್ದು, 40 ವರ್ಷದವ್ರದ್ದು 3 ಉದಾಹರಣೆ ತಗೊಂಡಿದ್ದೀನಿ. 50 ವರ್ಷದವ್ರದಕ್ಕೆ ಆಮೇಲೆ ಬರೋಣ, ಅವರು ಹೇಗ್ ಮಾಡ್ಬೇಕು, ಏನ್ ಮಾಡ್ಬೋದು ಅಂತ. ಯಾಕಂದ್ರೆ ಅವ್ರು ರಿಟೈರ್ಮೆಂಟ್ ತುಂಬಾ ಹತ್ರ ಇರ್ತಾರೆ, ತುಂಬಾ ಸಮಯ ಇರಲ್ಲ ಅವ್ರಿಗೆ ಪ್ಲಾನ್ ಮಾಡಕ್ಕೆ. ಮೊದಲು ಎಲ್ರಿಗಿಂತ ಕಡಿಮೆ ವಯಸ್ಸಿನ 22 ವರ್ಷದ ವ್ಯಕ್ತಿ ತಗೊಳ್ಳೋಣ. ನಾ ಹೇಳಿದೀನಿ 80 ವರ್ಷ ತನಕ ಬದುಕಿರ್ತೀವಿ ಸಾಧಾರಣವಾಗಿ ಅಂತ. ರಿಟೈರ್ಮೆಂಟ್ ಏಜ್ ಬಂದು 55 ಅಂತ ಅನ್ಕೊಳ್ಳೋಣ. ಅಂದ್ರೆ ಏನು, 22 ವರ್ಷದವ್ರಿಗೆ 55 ಅಂದ್ರೆ ಸುಮಾರು 33 ವರ್ಷ ಸರ್ವಿಸ್ ಇದೆ. ಕರೆಕ್ಟಾ? 33 ವರ್ಷ ಸರ್ವಿಸ್ ಇರುತ್ತೆ. ಇವ್ರದ್ದು ಇವತ್ತು ತಿಂಗಳ ಖರ್ಚು 50,000 ರೂಪಾಯಿ ಅಂತ ಅನ್ಕೊಳ್ಳೋಣ. ಇದು ಖರ್ಚು ಮಾತ್ರ. ನಾವು EMI ಕಟ್ಟೋದು, ಕಾರ್ EMI, ಮನೆ EMI ಅದೆಲ್ಲ ಪಕ್ಕಕ್ಕೆ ಇಟ್ಟಿದ್ದೀನಿ ನಾನು. ಬರೀ ಖರ್ಚು ಅಂದ್ರೆ ನಾವು ರಿಟೈರ್ ಆಗೋ ಹೊತ್ತಿಗೆ ನಮ್ಗೆ ಆಬ್ವಿಯಸ್ ಆಗಿ ನಮ್ಮ ಎಜುಕೇಶನಲ್ ನೀಡ್ಸ್ ಎಲ್ಲ ನೀಗೋಗಿರುತ್ತೆ. ಮಕ್ಕಳು ಪ್ರಾಬಬ್ಲಿ ಕೆಲ್ಸಗಳಿಗೆ ಹೋಗಿರ್ತಾರೆ, ಎಜುಕೇಶನ್ ಮುಗಿಸಿ. ಅಥವಾ ಮನೆ ಸಾಲ ನಾವು ರಿಟೈರ್ಮೆಂಟ್ ಆಗೋವಾಗ ಕಟ್ಟಕ್ ಸಾಧ್ಯನೇ ಇಲ್ಲ, ನಮ್ಮ ರಿಟೈರ್ಮೆಂಟ್ ಅಮೌಂಟ್ ಅಲ್ಲಿ ಕಟ್ಟಕ್ ಆಗಲ್ಲ. ಸೊ ನಾ ಹೇಗೆ ಲೆಕ್ಕಕ್ಕೆ ತಗೊಂಡಿದ್ದೀನಿ ಅಂದ್ರೆ, ಆ ಟೈಮಿಗೆ ನಮ್ಮ ಪ್ರಿಡಾಮಿನೆಂಟ್ಲಿ ಎಲ್ಲಾ ಜವಾಬ್ದಾರಿಗಳು ಕಳೆದಿರುತ್ತೆ ಅನ್ನೋ ಅರ್ಥದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ ನಾವು. 50,000 ರೂಪಾಯಿ ಇವತ್ತಿನ ಖರ್ಚು. ಸೊ ಈ 50,000 ರೂಪಾಯಿ ಇವತ್ತಿನ ಖರ್ಚು 22 ವರ್ಷದ ವ್ಯಕ್ತಿಗೆ ರಿಟೈರ್ಮೆಂಟ್ ಆದ್ಮೇಲೆ, ರಿಟೈರ್ಮೆಂಟ್ 55ಕ್ಕೆ ಆಗ್ತಾರೆ ಅಂದ್ರೆ ಅದಾದ್ಮೇಲೆ ಇನ್ನು 30 ವರ್ಷ ಬದುಕಿರ್ತಾರಲ್ಲ ಅವರು ಮತ್ತೆ ಅವರ ಹೆಂಡತಿ ಅಥವಾ ಅವ್ರ ಗಂಡ, ಅವ್ರಿಗೆ ಎಷ್ಟು ಬೇಕಾಗತ್ತೆ ಅಂತ ತಗೊಂಡ್ರೆ, ಒಟ್ಟಾರೆ ಇವತ್ತಿಂದ ಲೆಕ್ಕ ತಗೊಂಡ್ರೆ ಸುಮಾರು 5.7 ಕೋಟಿ ರಿಟೈರ್ಮೆಂಟ್ ಕಾರ್ಪಸ್ ಬೇಕಾಗತ್ತೆ. ಅಂದ್ರೆ ಇನ್ಫ್ಲೇಷನ್ ಎಲ್ಲ ಲೆಕ್ಕಕ್ಕೆ ಹಾಕಿ ಅವ್ರು ತಿಂಗಳು 50,000 ಸ್ಟ್ಯಾಂಡರ್ಡ್ ಖರ್ಚನ್ನ ಲೆಕ್ಕಕ್ಕೆ ಹಾಕಿದ್ರೆ, ಇವತ್ತು 50,000 ಇರೋದು ಬಹುಶಃ 20 ವರ್ಷ ಆದ್ಮೇಲೆ 1.25 ಲಕ್ಷ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಅಥವಾ 50,000 ಇರೋದು ಇನ್ನೂ ಮತ್ತೆ ಜಾಸ್ತಿ ಆಗಿರುತ್ತೆ ಇನ್ಫ್ಲೇಷನ್ ಏರ್ತಾ. ಬಟ್ ಆವರೇಜ್ ಆಗಿ ತಗೊಂಡ್ರೆ 22 ವರ್ಷದ ವ್ಯಕ್ತಿ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ಬೇಕಂದ್ರೆ ಒಟ್ಟಾರೆ ರಿಟೈರ್ಮೆಂಟ್ ಕಾರ್ಪಸ್ ಅಂತ ಏನ್ ಕರಿತೀವೋ ಅದು 5.7 ಕೋಟಿ ಬೇಕು. ಆದ್ರೆ ಅವ್ರಿಗೆ ಇನ್ನೂ ಸರ್ವಿಸ್ ಎಷ್ಟು 33 ವರ್ಷ ಇದೆ. ಆ 33 ವರ್ಷದಲ್ಲಿ ಅವರು ಸೇವಿಂಗ್ಸ್ ಮಾಡ್ಕೊಂಡು ಬರ್ತಿದ್ರೆ ತಿಂಗಳಿಗೆ 11,200 ರೂಪಾಯಿ ಅಂದಾಜ್ ಮೇಲೆ ಸೇವ್ ಮಾಡಿದ್ರೆ ಅವ್ರಿಗೆ 5.7 ಕೋಟಿ ರಿಟೈರ್ಮೆಂಟ್ ಕಾರ್ಪಸ್ ನ ತಲುಪಕ್ ಸಾಧ್ಯ ಆಗುತ್ತೆ. ಯಾವಾಗ? ರಿಟೈರ್ಮೆಂಟ್ ಏಜ್ ನಲ್ಲಿ 55 ಆದಾಗ. ಆ 5.7 ಕೋಟಿನ ಏನ್ ಮಾಡ್ಕೊಂಡು ಹೋಗ್ತಾರೆ, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ತರ ಅವ್ರು 80 ವರ್ಷದ ತನಕನು ತಿಂಗಳಿಗೆ ಇಷ್ಟಿಷ್ಟು ಅಂತ ವಿಡ್ರಾ ಮಾಡ್ಕೊಂಡು ಬರ್ತಾರೆ. ಆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅದು ಇನ್ನೊಂದು ದೊಡ್ಡ ಸಬ್ಜೆಕ್ಟ್. ಅದನ್ನ ಬೇರೆ ಎಪಿಸೋಡ್ ನಲ್ಲಿ ಮಾತಾಡೋಣ ಸರ್, ಖಂಡಿತವಾಗ್ಲು. ಆದ್ರೆ ಉದಾಹರಣೆಗೆ 22 ವರ್ಷದ ವ್ಯಕ್ತಿಗೆ 5.7 ಕೋಟಿ ರಿಟೈರ್ಮೆಂಟ್ ಕಾರ್ಪಸ್ ಬೇಕಾಗತ್ತೆ. ಅದೇ 30 ವರ್ಷದ ವ್ಯಕ್ತಿಗೆ ತಗೊಂಡ್ರೆ ಇದೇ ಕಾನ್ಸೆಪ್ಟ್ ಇಟ್ಕೊಳ್ಳೋಣ. ಅವರು 80 ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ. ಅವ್ರ ಮುಂದೆ 25 ವರ್ಷ ಇದೆ. ಯಾಕಂದ್ರೆ ಅವ್ರಿಗೆ ಈಗಾಗಲೇ 30, 55ಕ್ಕೆ ರಿಟೈರ್ಮೆಂಟ್ ಅಂದ್ರೆ 25 ವರ್ಷ ಇದೆ. ಅವ್ರದ್ದು ತಿಂಗಳ ಖರ್ಚು 50,000, ವರ್ಷದ ಖರ್ಚು 6 ಲಕ್ಷ ಅಂದ್ರೆ ಅವ್ರಿಗೆ ರಿಟೈರ್ಮೆಂಟ್ ಕಾರ್ಪಸ್ ಸುಮಾರು 3.6 ಕ್ರೋರ್ಸ್ ಬೇಕಾಗತ್ತೆ, 3.6 ಕೋಟಿ. ಅವ್ರು ಇವತ್ತಿಂದ ಉಳಿಸ್ಬೇಕು ಅಂದ್ರೆ 19,000 ರೂಪಾಯಿ ಉಳಿಸ್ಬೇಕಾಗತ್ತೆ ತಿಂಗಳಿಗೆ. ಆಯ್ತಾ? ಇದು ಸರಾಸರಿ 12% ರಿಟರ್ನ್ಗೆ ಲೆಕ್ಕಕ್ಕೆ ತಗೊಂಡಿದ್ದೀನಿ ನಾನು. ಅದೇ 40 ವರ್ಷದ ವ್ಯಕ್ತಿ, ಸೇಮ್ ಲಾಜಿಕ್. ಅವರು 80 ವರ್ಷ ತನಕ ಬದುಕಿರ್ತಾರೆ. ಆದ್ರೆ ಅವ್ರಿಗೆ ಎಷ್ಟು ವರ್ಷ ಉಳಿದಿದೆ ಕೆಲಸ ಮಾಡಕ್ಕೆ? ಇನ್ನು 15 ವರ್ಷ ಉಳಿದಿದೆ. ಮತ್ತೆ 55ಕ್ಕೆ ತಗೊಳ್ತಿದ್ದೀನಿ. ಅದು 12% ರಿಟರ್ನ್ಸ್ ನಲ್ಲೇ ತಗೊಂಡ್ರೆ ಅವ್ರಿಗೆ ರಿಟೈರ್ಮೆಂಟ್ ಕಾರ್ಪಸ್ 2 ಕೋಟಿ ಬೇಕಾಗತ್ತೆ. ಯಾಕಂದ್ರೆ ಅವ್ರು ಈ 80 ವರ್ಷದ ಲೈಫ್ ಸ್ಪಾನ್ ಅಲ್ಲಿ ಆಗ್ಲೇ ಅರ್ಧ ಕಳೆದು ಬಿಟ್ಟಿದ್ದಾರೆ ಅವರು. ಇನ್ನು ಅರ್ಧ ಅಷ್ಟೇ ಬೇಕಿರೋದು ಅವ್ರಿಗೆ. ಈ 50,000 ಖರ್ಚು ಇವತ್ತಿನ ಆವರೇಜ್ ತಗೊಂಡ್ರೆ ಅವ್ರಿಗೆ 2 ಕೋಟಿ ರಿಟೈರ್ಮೆಂಟ್ ಕಾರ್ಪಸ್ ಬೇಕಾಗತ್ತೆ. ಆದ್ರೆ ಅವರು ತಿಂಗಳಿಗೆ 40,000 ಉಳಿತಾಯ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಆಗ್ಲೇ 40 ವರ್ಷ ವಯಸ್ಸಾಗಿದೆ. ಸೊ ಉದಾಹರಣೆ ತಗೊಂಡ್ರೆ ಅದೇ ರಿಟೈರ್ಮೆಂಟ್ ಆಗ್ಬೇಕು, ಅದೇ 80 ವರ್ಷದ ಏಜ್ ಅಂತ ಲೆಕ್ಕಕ್ಕೆ ತಗೊಂಡ್ರು 40 ವರ್ಷದವರು ತಿಂಗಳಿಗೆ ಸುಮಾರು 40,000 ಉಳಿಸ್ಬೇಕು, 30 ವರ್ಷದವರು ಸುಮಾರು 19,000 ಉಳಿಸ್ಬೇಕು, 22 ವರ್ಷದವರು 11,500 ಉಳಿಸ್ಬೇಕು. ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾವು ಎಷ್ಟು ಬೇಗ ಶುರು ಮಾಡ್ತೀವೋ ಅಷ್ಟು ನಮಗೆ ಕಡಿಮೆ ಮೊತ್ತದಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಬಿಲ್ಡ್ ಮಾಡಕ್ ಸಾಧ್ಯ ಆಗುತ್ತೆ. ತಡವಾಗಿ ಶುರು ಮಾಡಿದ್ರೆ ಬಹಳ ಅಗ್ರೆಸಿವ್ ಆಗಿ ಮಾಡ್ಬೇಕಾಗತ್ತೆ. ಅದೇ 50 ವರ್ಷದವ್ರು ತಗೊಂಡ್ರೆ ಅವ್ರಿಗೆ 5 ವರ್ಷ ಇರುತ್ತೆ. ಏನೋ ಅವ್ರ ಸರ್ವಿಸ್ 55 ವರ್ಷಕ್ಕೆ ತಗೊಂಡ್ರೆ 5 ವರ್ಷ ಸರ್ವಿಸ್ ಇರುತ್ತೆ. ಅವರು ಇದುವರ ತನಕ ಏನೂ ಉಳಿತಾಯ ಮಾಡಿಲ್ಲ ಅಂತ ಆದ್ರೆ ಸುಮಾರು ತಿಂಗಳಿಗೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಪ್ರಕಾರ ತಿಂಗಳಿಗೆ 1.25 ಲಕ್ಷ ಉಳಿಸ್ಬೇಕಾಗತ್ತೆ ಅವರು. ಅದು ಬಹಳ ಪ್ರಾಕ್ಟಿಕಲ್ ಅಲ್ಲ. ಯಾಕಂದ್ರೆ ಇವತ್ತು 50 ವರ್ಷದವರು 1.25 ಲಕ್ಷ ತಿಂಗಳ ಉಳಿಸ್ಬೇಕು ಅಂದ್ರೆ ಅವರ ಪ್ರಾಬಬ್ಲಿ ಅವ್ರ ಫ್ಯಾಮಿಲಿ ಇನ್ಕಮ್ ಕಡೆ ಪಕ್ಷ 2.5-3 ಲಕ್ಷ ಇರಬೇಕು. ಅದು ಎಲ್ರಿಗೂ ಇರಕ್ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಏನಿರುತ್ತೆ, 50 ವರ್ಷದವರು ಸುಮಾರು ಅವರು ಸರ್ವಿಸೇ ಎಷ್ಟು ಕಳೆದಿರ್ತಾರೆ, ಒಂದು 25-27 ವರ್ಷ ಸರ್ವಿಸ್ ಆಗಿರೋದ್ರಿಂದ ಎಲ್ಲ ಒಂದಷ್ಟು ಉಳಿತಾಯ ಮಾಡಿರ್ತಾರೆ ಅವರು. ಏನೋ NSC ಮಾಡಿರ್ಬೋದು, ಬ್ಯಾಂಕ್ ಡೆಪಾಸಿಟ್ ಮಾಡಿರ್ಬೋದು, ಅಥವಾ LIC ಮಾಡಿರ್ಬೋದು, ಅಥವಾ ಕೆಲವರು ಮೊದಲೇ ಅರ್ಲಿ ಸ್ಟಾರ್ಟರ್ಸ್ ಆಗಿ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ನಲ್ಲಿ ಮಾಡಿರ್ಬೋದು. ಸೊ ಹಾಗಾಗಿ ಅವ್ರದ್ದೊಂದು ಸ್ವಲ್ಪ ಕ್ಯಾಪಿಟಲ್ ಇರುತ್ತೆ. 0 ಇಂದ ಏನ್ ಶುರು ಮಾಡ್ತಿರಲ್ಲ 50 ವರ್ಷದವರು ಅಂತ ನನ್ನ ಅನಿಸಿಕೆ. ಬಟ್ ತುಂಬಾ ಕಷ್ಟಗಳಲ್ಲಿ ಏರು ಬೀಳುಗಳು ಕಂಡು ಸ್ವಲ್ಪ ಒದ್ದಾಡ್ಕೊಂಡು ಕೆರಿಯರ್ ಸ್ಟೆಬಿಲೈಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಹಾಗಾಗಿ ಅವಕಾಶ ಇದ್ದು ಅನುಕೂಲ ಇದ್ರೆ ಆದಷ್ಟು ಬೇಗ ಪ್ಲಾನಿಂಗ್ ಶುರು ಮಾಡಿದ್ರೆ ತುಂಬಾ ಒಳ್ಳೇದು.
ಓಕೆ ಸರ್. ಈಗ ನೀವು ರಿಟೈರ್ಮೆಂಟ್ ಕಾರ್ಪಸ್ ಅಂತ ಹೇಳಿ ಒಂದು ಟರ್ಮ್ ಯೂಸ್ ಮಾಡಿದ್ರಿ. ಮತ್ತೆ ಒಂದೊಂದು ಏಜ್ಗೆ ಒಂದೊಂದು ಅಮೌಂಟ್ ಬೇಕು ಅಂತ ಹೇಳಿದ್ರಿ. ಅದನ್ನ ಸ್ವಲ್ಪ ವಿವರಿಸಬಹುದಾ? ನನಗಂದ್ರೂ ಅರ್ಥ ಆಗ್ಲಿಲ್ಲ ಅದು. ಖಂಡಿತ. ಅದೇ ರಿಟೈರ್ಮೆಂಟ್ ಕಾರ್ಪಸ್ ಅಂದ್ರೆ ಏನಂದ್ರೆ, ಈಗ ನಮಗೆ ತಿಂಗಳು ಇವಾಗ ನಾವು ಕೆಲಸ ಮಾಡ್ತಿದೀವಿ. ನಾನಾಗ್ಲಿ, ನೀವಾಗ್ಲಿ, ಯಾರೇ ಆಗ್ಲಿ, ನಾವು ಇನ್ನೂ ತಿಂಗಳು ಕೆಲಸ ಮಾಡ್ತಿದೀವಿ. ನಮಗ್ ತಿಂಗಳು ಸಂಬಳ ಬರ್ತಿರತ್ತೆ. ಅಥವಾ ಯಾವುದೋ ಒಂದು ಪುಟ್ಟ ಬಿಸ್ನೆಸ್, ಒಂದು ದಿನಸಿ ಅಂಗಡಿನ, ಒಂದು ಚಿಕ್ಕ ಕಾಫಿ ಹೋಟ್ಲ್ ಇಟ್ಕೊಂಡ್ರವ್ರಿಗೂ ಪ್ರತಿದಿನ ಅವ್ರದ್ದು ಆದಾಯ ಬರ್ತಿರುತ್ತೆ. ಅವ್ರು ಖರ್ಚು ಕಳೀತಾರೆ. ಒಂದಷ್ಟು ದುಡ್ಡನ್ನ ಅವರ ಫೈನಲ್ ಅಮೌಂಟ್ ಆಗಿ ತಗೊಂಡು ಹೋಗ್ತಾರೆ. ನಮಗೆ ಆಕ್ಟಿವ್ ಇನ್ಕಮ್ ಇರುತ್ತೆ ಇವಾಗ. ಈ 55 ವರ್ಷ ಕಟ್ ಆಫ್ ನ ನಾನು ಸುಮ್ನೆ ಉದಾಹರಣೆಗೆ ತಗೊಂಡಿದ್ದೀನಿ. ಅದನ್ನ ಕೆಲವರು 60ಕ್ಕೆ ತಗೋಬಹುದು, ಕೆಲವರು 50ಕ್ಕೆ ಪ್ರೀಪೋನ್ ಮಾಡ್ಕೋಬಹುದು, ಅವ್ರಿಗೆ ಬಿಟ್ಟಿದ್ದು. ಬಟ್ ಏನಾಗುತ್ತೆ, ಈಗ 55 ಆದ್ಮೇಲೆ ನಮ್ಗೆ ಇನ್ನೂ ಸುಮಾರು 25 ವರ್ಷ ಲೈಫ್ ಉಳಿದಿದೆ, 80 ವರ್ಷ ಅವರೇಜ್ ತಗೊಂಡ್ರೆ. ಅವಾಗ ಏನಾಗುತ್ತೆ, 25 ವರ್ಷ ನಮ್ ಖರ್ಚುಗಳು ಹೇಗೆ ನಿಭಾಯಿಸ್ತೀವಿ ನಾವು? ನಮ್ಗೆ ಆಕ್ಟಿವ್ ಇನ್ಕಮ್ ಇರಲ್ಲ. ನಾನು ಆಗ್ಲೇ ಹೇಳ್ದಂಗೆ ಸಾಲಗಳೆಲ್ಲ ತೀರೋಗಿದೆ ಅನ್ಕೊಳ್ಳಿ. ಸಾಲಗಳು ಏನೂ ಇರಲ್ಲ. ಮಕ್ಕಳ ಜವಾಬ್ದಾರಿ ಕಳೆದಿರುತ್ತೆ. ನಮ್ದೊಂದು ಸ್ವಂತ ಮನೆ ಕಟ್ಕೊಂಡಿರ್ತೀವಿ, ಅಥವಾ ಏನೋ ನಮ್ದು ಹೊಲ ಗದ್ದೆ ಇರುತ್ತೆ, ಅಲ್ಲಿಂದ ಸ್ವಲ್ಪ ಚಿಕ್ಕ ಪುಟ್ಟ ಪ್ಯಾಸಿವ್ ಇನ್ಕಮ್ ಬರ್ತಿರ್ಬೋದು. ಆದ್ರೆ ತಿಂಗಳ ಖರ್ಚಿದೆಯಲ್ಲ, ಏನ್ ಖರ್ಚು? ನಮ್ಮ ದಿನಸಿ ಖರ್ಚು, ಕೆಲವು ಸಲ ವಯಸ್ಸಾದ್ಮೇಲೆ ನಾವು BP ಶುಗರ್ ಅಂತ ಸಮಸ್ಯೆಗಳಿರುತ್ತೆ, ಮಾತ್ರೆಗಳ ಖರ್ಚು, ಹುಷಾರ್ ತಪ್ಪಿದಾಗ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ, ಆ ಖರ್ಚು. ಇವನ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀವಿ, ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಬೇಕಾಗತ್ತೆ, ಆ ಖರ್ಚು. ಆಮೇಲೆ ಇನ್ನೇನೋ ಫಂಕ್ಷನ್ ಹೋಗ್ಬೇಕಾಗತ್ತೆ, ಮನೆ ಕಡೆ ನೆಂಟ್ರದ್ದು ಯಾವುದೋ ಗೃಹ ಪ್ರವೇಶನೋ ಮದುವೆ ಇರುತ್ತೆ. ಅದು ಬೆಂಗಳೂರಲ್ಲಿ ವಾಸ ಮಾಡ್ತಿರ್ತೀವಿ ಅಂತ ಅನ್ಕೊಳ್ಳಿ ಉದಾಹರಣೆಗೆ. ಹಾಸನದಲ್ಲೋ ಮೈಸೂರಲ್ಲೋ ಫಂಕ್ಷನ್ ಇರುತ್ತೆ. ನಾವು 65 ವರ್ಷದಲ್ಲಿ ಬಸ್ಗಳು ಟ್ರೈನ್ಗಳು ಹಿಡ್ಕೊಂಡು ಹೋಗಕ್ಕಾಗತ್ತಾ ಗೊತ್ತಿಲ್ಲ ನನಗೆ. ಹಾಗಾಗಿ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಒಂದು ಫಂಕ್ಷನ್ಗೆ ಹೋಗಿ ಬರೋದು 8-10 ಸಾವಿರ ಖರ್ಚಿರುತ್ತೆ. ಇದೆಲ್ಲಿಂದ ಬರುತ್ತೆ? ನಮ್ಗೆ ಆಕ್ಟಿವ್ ಇನ್ಕಮ್ ಇರಲ್ಲ. ಹಾಗಾಗಿ ಇದೆಲ್ಲ ಲೆಕ್ಕ ತಗೊಂಡ್ರೆ ರಿಟೈರ್ಮೆಂಟ್ ಕಾರ್ಪಸ್ ಅನ್ನೋ ಪದ ಬರೋದು. 50 ಸಾವಿರ ಅವಶ್ಯಕತೆ ಇರೋದು. ನಾನು ಆಗ್ಲೇ ಹೇಳಿದ್ದೀನಿ, ಇನ್ಫ್ಲೇಷನ್ ವರ್ಷ 6%, 7%, 8% ಏರಿಕೆ ಆಗೋದ್ರಿಂದ ನಮ್ಗೆ ಇವತ್ತೇನು 50 ಸಾವಿರ ಬೇಕಾಗುತ್ತೋ, ಬರೋ ವರ್ಷಕ್ಕೆ ಬಹುಶಃ ಅದು ಇನ್ನು 6% ಏರಿಕೆ ಆಗುತ್ತೆ. ಅಂದ್ರೆ ಇನ್ನು 3 ಸಾವಿರ ಎಕ್ಸ್ಟ್ರಾ ಬೇಕಾಗುತ್ತೆ. ಅಷ್ಟೇ ಖರ್ಚು. ಅದೇ ದಿನಸಿ ಅಂಗಡಿಯಿಂದ ಅದೇ ಅಕ್ಕಿ, ಬೇಳೆ, ರಾಗಿ ತರ್ತೀವಿ, ಮತ್ತೆ ಅದೇ ಆಟೋದಲ್ಲಿ ಓಡಾಡ್ತೀವಿ, ಅಥವಾ ಅದೇ ಮೆಡಿಕಲ್ ಶಾಪ್ಗೆ ಹೋಗಿ ಮಾತ್ರೆ ತರ್ತೀವಿ. ಇದೆಲ್ಲ ಏನೂ ಬದಲಾಗ್ತಿಲ್ಲ. ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಿಲ್ಲ. ಇವತ್ತೇನ್ ಲೈಫ್ ಸ್ಟೈಲ್ ಇಟ್ಕೊಂಡಿದೀವೋ ನಾವು, ಅದೇ ರೀತಿ ಲೈಫ್ ಸ್ಟೈಲ್ ನಿಭಾಯಿಸಕ್ ಏನ್ ಬೇಕು ಅನ್ನೋದು ಈ ರಿಟೈರ್ಮೆಂಟ್ ಕಾರ್ಪಸ್ ಅಲ್ಲಿ ಲೆಕ್ಕಕ್ಕೆ ತಗೋಬೇಕು ನಾವು. ಸೊ ಅದನ್ನ ಹೇಳ್ದಂಗೆ 50 ಸಾವಿರ ಬೇಕಿರೋದು, ಇನ್ನು 20 ವರ್ಷಕ್ಕೆ ಬಹುಶಃ ಅದು 1.25 ಲಕ್ಷ ಬೇಕಾಗ್ತಿರುತ್ತೆ. ಇನ್ನು 30 ವರ್ಷಕ್ಕೆ ಅದು 1.5 ಲಕ್ಷ ಬೇಕಾಗ್ತಿರ್ಬೋದು. ಅವತ್ತಿನ ದಿವಸಕ್ಕೆ ರಿಟೈರ್ ಆಗಿರೋ ವ್ಯಕ್ತಿ 1.5 ಲಕ್ಷ ಎಲ್ಲಿಂದ ತರಕ್ ಸಾಧ್ಯ? ಅದನ್ನ ಇವತ್ತಿಂದಲೇ ಪ್ಲಾನ್ ಮಾಡಬೇಕು. ಅದು ರಿಟೈರ್ಮೆಂಟ್ ಕಾರ್ಪಸ್ ಅನ್ನೋ ಕಾನ್ಸೆಪ್ಟ್ ಸರ್ ಈಗ. ಓಕೆ ಸರ್. ಈಗ ಮಿಡಲ್ ಕ್ಲಾಸ್ ಮತ್ತೆ ಒಂದು ಸೀಮಿತ ಇನ್ಕಮ್ ಇರುತ್ತೆ. ಆ ವ್ಯಕ್ತಿಗಳು ತಮ್ಮ ರಿಟೈರ್ಮೆಂಟ್ ಸೆಕ್ಯೂರಿಟಿಗಾಗಿ ಮ್ಯೂಚುವಲ್ ಫಂಡ್ ಅನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಮತ್ತೆ ಏನೆಲ್ಲ ಅಂಶಗಳನ್ನ ಅವರು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಪರಿಗಣಿಸ್ಬೇಕು ಸರ್? ಅದೇ, ಈಗ ಮ್ಯೂಚುವಲ್ ಫಂಡ್ ಮೊದಲನೇದಾಗಿ ಏನಂದ್ರೆ ಗೋಲ್ ಇಟ್ಕೊಂಡು ಮ್ಯೂಚುವಲ್ ಫಂಡ್ ಮಾಡಬೇಕು. ನಾನೇ ಮ್ಯೂಚುವಲ್ ಫಂಡ್ಗಳು ಶುರು ಮಾಡಿದಾಗ ಯಾವುದೇ ಗೋಲ್ ಇಟ್ಕೊಂಡಿರ್ಲಿಲ್ಲ. ಅಂದ್ರೆ ಈಗೊಂದು 5 ಗೋಲ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಉದಾಹರಣೆಗೆ 22 ವರ್ಷದ ವ್ಯಕ್ತಿ ಮತ್ತೆ ಇನ್ನು ಜಸ್ಟ್ ಕೆರಿಯರ್ ಶುರು ಮಾಡಿರ್ತಾರೆ ಅಂದ್ರೆ ಸುಮಾರು 28-30ಕ್ಕೆ ಮೊದಲನೇದು ಮದ್ವೆ ಆಗ್ಬೇಕಾಗತ್ತೆ ಅವರು. ಎರಡನೇದು ಅವ್ರಿಗೊಂದು ಮನೆ ತಗೋಬೇಕಾಗತ್ತೆ. ಅಲ್ಲಿಂದ ಇನ್ನೊಂದು 5 ವರ್ಷಕ್ಕೆ ಅನ್ಕೊಳ್ಳೋಣ ಉದಾಹರಣೆಗೆ 35ಕ್ಕೆ ಮನೆ ತಗೋಬೇಕಾಗತ್ತೆ. ಈ ಮಧ್ಯ ಒಂದು ಕಾರ್ ತಗೊಳ್ತಾರೆ ಅವರು. ಫ್ಯಾಮಿಲಿ ಎಕ್ಸ್ಪ್ಯಾಂಡ್ ಆಗ್ತಿದ್ದಂಗೆ ಒಂದು ಕಾರ್ ತಗೊಳ್ಬೇಕಾಗತ್ತೆ. ಮತ್ತೆ ಒಂದು 40-45 ವರ್ಷ ಆಗ್ತಿದ್ದಂಗೆ ಮಕ್ಕಳು ಸ್ಕೂಲಲ್ಲಿ ಸ್ವಲ್ಪ ಬೆಳೀತಿದ್ದಂಗೆ ಸ್ಕೂಲ್ ಫೀಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿಂದ ಮುಂದಕ್ಕೆ ಹಂಗೆ ಹೋಗ್ತಿದ್ದಂಗೆ ಅವ್ರ ಮಕ್ಕಳಿಗೆ ಕಾಲೇಜ್ ಫೀಸ್ ಕಟ್ಟಬೇಕಾಗತ್ತೆ. ಕೆಲವರು ಮಕ್ಕಳು ನಾವು ಫಾರಿನ್ ಅಲ್ಲಿ ಓದಕ್ಕೆ ಇಷ್ಟ ಇದೆ, ಫಾರಿನ್ ಯೂನಿವರ್ಸಿಟಿಗೆ ಹೋಗ್ತೀವಿ ಅಂದಾಗ ಒಂದಷ್ಟು ಸಾಲ ಮಾಡಿ ಕಳಿಸ್ತಾರೆ, ಎಜುಕೇಶನಲ್ ಲೋನ್ ತಗೊಂಡು ಕಳಿಸ್ತಾರೆ. ಈಗ ಅವ್ರದ್ದು ಸ್ವಂತ ಮನೆ ಇರುತ್ತೆ, ಅದ್ರ ಮೇಲೆ ಲೋನ್ ತಗೋಬಹುದು. ಆದ್ರೆ ಲೋನ್ ನಲ್ಲೇ 100% ಕವರ್ ಮಾಡಕ್ ಆಗಲ್ಲ. ಈಗ ಇವತ್ತಿನ ಫಾರಿನ್ ಎಜುಕೇಶನ್ ಹೇಗಿದೆ ಅಂದ್ರೆ, ಇವತ್ತು ಅಂದಾಜ್ ಮೇಲೆ ಒಂದು 50-60 ಲಕ್ಷ ಬೇಕಾಗ್ತದೆ ಅಮೆರಿಕಾಗೆ ಹೋಗಿ ಓದ್ಬೇಕು ಅಂದ್ರೆ. ಬೇರೆ ದೇಶಗಳಿಗೆ ಸುಮಾರು ಒಂದು 30-40 ಲಕ್ಷ ಇವತ್ತಿನ 2025ರಲ್ಲಿ ಬೇಕಾಗ್ತದೆ ಆವರೇಜ್ ತಗೊಂಡ್ರೆ. ಇನ್ನು 20 ವರ್ಷಕ್ಕೆ ಅಮೆರಿಕ ಫೀಸ್ ಬಹುಶಃ 1 ಕೋಟಿ ಆಗಿರ್ಬೋದು ನಮ್ಮ ಇಂಡಿಯನ್ ರುಪಿ ಪ್ರಕಾರ. ಆ 1 ಕೋಟಿ ಹೊಂದ್ಸೋದು ಹೇಗೆ? ಒಂದ್ ಸ್ವಲ್ಪ ಸಾಲ ತಗೋಬೇಕು, ಒಂದ್ ಸ್ವಲ್ಪ ಅವ್ರ ಸೇವಿಂಗ್ಸ್ ಕೊಡ್ಬೇಕಾಗತ್ತೆ. ಈ ರೀತಿ 22 ವರ್ಷದ ವ್ಯಕ್ತಿಯ ಲೈಫ್ ಸೈಕಲ್ ತಗೊಂಡ್ರೆ ಬೇರೆ ಬೇರೆ ಗೋಲ್ಸ್ ಇರುತ್ತೆ. ಸೊ ಬೇರೆ ಬೇರೆ ಗೋಲ್ಸ್ಗೆ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಗಳನ್ನ ಟ್ಯಾಗ್ ಮಾಡ್ಕೊಂಡ್ರೆ, ಅಂದ್ರೆ ಫಂಡ್ ಬೇರೆ ಆಗ್ಬೇಕು ಅಂತಲ್ಲ, ಈಗ ಒಂದೇ ಫಂಡ್ ಇರ್ಬೋದು, ಆ ಫಂಡ್ ಅಲ್ಲಿ ಬರೋ ರಿಟರ್ನ್ಸ್ ಏನಿದೆಯಲ್ಲ ಅದನ್ನ ಬೈಫರ್ಕೇಟ್ ಮಾಡ್ಕೋಬೇಕಾಗತ್ತೆ ನಾವು. ಅದನ್ನ ಮ್ಯೂಚುವಲ್ ಫಂಡ್ ಗೋಲ್ ಅಂತೀವಿ. ಅದೇ ರೀತಿ ಅಲ್ಟಿಮೇಟ್ ಗೋಲ್ ಏನಂದ್ರೆ, ಇದೆಲ್ಲ ನಾ ಇಷ್ಟೊತ್ತು ಏನ್ ಹೇಳದ್ನಲ್ಲ, ಮಕ್ಕಳಾಗತ್ತೆ, ಮಕ್ಕಳ ಶಾಲೆಗೆ ಕಳಿಸ್ಬೇಕಾಗತ್ತೆ, ಕಾರ್ ತಗೋಬೇಕು, ಸ್ಕೂಟರ್ ಚೇಂಜ್ ಮಾಡಬೇಕು, ಮನೆ ತಗೋಬೇಕು, ಇದೆಲ್ಲದ್ರ ಅಥವಾ ಮಕ್ಕಳನ್ನ ಫಾರಿನ್ ಎಜುಕೇಶನ್ ಕಳಿಸ್ಬೇಕು, ಇದೆಲ್ಲದ್ರ ಜೊತೆಗೆ ನಮ್ಮ ಮೇನ್ ರಿಟೈರ್ಮೆಂಟ್ ಹೇಗೆ ನಡೆಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಮಾಡೋವಾಗ ನಮ್ಗೆ ಇನ್ನೂ ಅರ್ನಿಂಗ್ಸ್ ಇರುತ್ತೆ. ಅಂದ್ರೆ ಮನೆ ತಗೊಳ್ಳುವಾಗ ನಾವ್ ಇನ್ನೂ ಕೆಲಸದಲ್ಲಿ ಇರ್ತೀವಿ, ಮಕ್ಕಳು ಫಾರಿನ್ಗೆ ಹೋಗುವಾಗ್ಲೂ ಬಹುಶಃ ಕೆಲಸದಲ್ಲಿ ಇರಬಹುದು ಸಾಕಷ್ಟು ಜನ. ಅದೇ ರಿಟೈರ್ಮೆಂಟ್ ಅಂದ್ರೆ ಕೆಲಸ ಮುಗ್ದಿದೆ ನಮ್ದು ಅಂತ ಅರ್ಥ. ಆಮೇಲೆ
ಇವತ್ತಿನ ಕಾಲದಲ್ಲಿ ಅಥವಾ ನಮ್ಮ ಹಿಂದಿನ ಕಾಲದಲ್ಲಿ ಪೇರೆಂಟ್ಸ್ ನ ಮಕ್ಕಳು ನೋಡ್ಕೊಳ್ಳೋದು, ಅವ್ರ ಖರ್ಚುಗಳು ನಿಭಾಯಿಸೋದೆಲ್ಲ ಒಂದು ಕಲ್ಚರ್ ಇತ್ತು, ವಾಡಿಕೆ ಇತ್ತು. ಮುಂದೆ ಆದ್ರೆ ಸಂತೋಷ, ಆದ್ರೆ ಅದು ಆಗಲ್ಲ ಅಂತ ಅನ್ಕೊಂಡ್ ಪ್ಲಾನ್ ಮಾಡಿದ್ರೆ ಅದಾದ್ರೆ ಬೋನಸ್. ಅದು ಅಂದ್ರೆ ಮಕ್ಕಳು ನಿಮಗೆ ಎಲ್ಲೋ ಇರ್ತಾರೆ, ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ನಿಮಗೆ ತಿಂಗಳ ಖರ್ಚಿಗೆ ದುಡ್ಡು ಕೊಡ್ತಾರೆ ಅಂದ್ರೆ ಅದು ಬೋನಸ್ ಅಂತ ಲೆಕ್ಕ. ಬಟ್ ನಮ್ಮ ರಿಟೈರ್ಮೆಂಟ್ ನಾವೇ ಮಾಡ್ಕೋಬೇಕಂದ್ರೆ, ಒಂದು ಗಂಡ ಹೆಂಡತಿ ತಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ತಾವೇ ಮಾಡ್ಕೋಬೇಕು ಅಂದಾಗ ಈ ಮ್ಯೂಚುವಲ್ ಫಂಡ್ ದಾರಿಯಲ್ಲಿ ಖಂಡಿತ ಮಾಡ್ಬೋದು. ನಾನು ಹೇಳ್ದಂಗೆ ಮ್ಯೂಚುವಲ್ ಫಂಡ್ಗಳು ಮಾಡಿದಾಗ ಕೆಲವು 5 ವರ್ಷದ ಗೋಲ್ ಇರುತ್ತೆ. ನಾ ಹೇಳ್ದಂಗೆ ಸ್ಕೂಲಿಗೆ ಮಕ್ಕಳನ್ನ ಸೇರಿಸಬೇಕು, ಈಗ ಹುಟ್ಟಿರೋ ಮಗು ಅಂದ್ರೆ ಬಹುಶಃ 5-6 ವರ್ಷಕ್ಕೆ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಅದು 5 ಇಯರ್ಸ್ ಗೋಲ್ ನಮ್ದು. ಮತ್ತೆ ನೀವೊಂದು ಮನೆ ತಗೋಬೇಕು ಇನ್ನೊಂದು 10 ವರ್ಷಕ್ಕೆ ಅಂದ್ರೆ ಅದು 10 ವರ್ಷದ ಗೋಲು. ಒಂದ್ 7 ವರ್ಷ ಆದ್ಮೇಲೆ ಒಳ್ಳೆ ಕಾರ್ ತಗೋಬೇಕು ಅಂದ್ರೆ ಅದು 7 ವರ್ಷದ ಗೋಲು. ಮಕ್ಕಳನ್ನ ಫಾರಿನ್ ಎಜುಕೇಶನ್ ಕಳಿಸ್ಬೇಕು ಅಂದ್ರೆ ಬಹುಶಃ ಅದು 20 ವರ್ಷದ ಗೋಲು. ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋದು 25 ವರ್ಷದ ಗೋಲು. ಆಮೇಲೆ ರಿಟೈರ್ಮೆಂಟ್ ಆಗ್ತೀವಿ ಅನ್ನೋದು ಬಹುಶಃ 30-35 ವರ್ಷದ ಗೋಲ್ ಇರ್ಬೋದು. ಉದಾಹರಣೆ ತಗೊಂಡಿರೋದು ನಾನು. ಸೊ ಈ ರೀತಿ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು 100% ಇನ್ಕಮ್ ರಿಟರ್ನ್ಸ್ ಕೊಡುತ್ತೆ ಅಂತ ಅನ್ಕೊಂಡು ಬೇರೆ ಬೇರೆ ಗೋಲ್ ಓರಿಯೆಂಟೆಡ್ ಆಗಿ ನಾವು ಮ್ಯೂಚುವಲ್ ಫಂಡ್ ಸೇವಿಂಗ್ಸ್ ಮಾಡ್ಕೊಂಡು ಬಂದ್ರೆ ನಮ್ಮ ಬೇರೆ ಬೇರೆ ಗೋಲ್ಸ್ಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ರಿಟರ್ನ್ಸ್ ಬರಕ್ಕೆ ಶುರು ಆಗುತ್ತೆ. ಓಕೆ ಸರ್, ಈಗಾಗಲೇ ನೀವು ರಿಟೈರ್ಮೆಂಟ್ ಕಾರ್ಪಸ್ ಬಗ್ಗೆ ಹೇಳುವಾಗ 40ರ ವಯಸ್ಸಿನಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ ಹೇಳಿದ್ರಿ. ಅಷ್ಟೇನಾ ಅಥವಾ ಕಡಿಮೆ ಸಮಯದಲ್ಲಿ ದೊಡ್ಡ ಮೊತ್ತವನ್ನ ಟಾರ್ಗೆಟ್ ಮಾಡಲು ಅವ್ರು ಮತ್ತೇನಾದ್ರೂ ಅಗ್ರೆಸಿವ್ ತಂತ್ರಗಳನ್ನೇನಾದ್ರೂ ಅನುಸರಿಸಬೇಕಾ? ಅದೇ ಈಗ ಒಂದೇನ್ ಹೇಳ್ಬೋದು ಸರ್ ನಾವು ಅಂದ್ರೆ ಸ್ಟೆಪ್ ಅಪ್ SIP ಅಂತ ನಾ ಇದಕ್ಕೆ ಮುಂಚೆನೆ ಹೇಳಿದ್ದೆ. ಅಂದ್ರೆ ಈಗ SIP ಮಾಡೋರು ಹೇಗೆ ಸ್ಟೆಪ್ ಅಪ್ ಮೂಲಕ ಅವರು ವರ್ಷ ಅಮೌಂಟ್ ಜಾಸ್ತಿ ಮಾಡ್ಕೊಂಡು ಬರ್ಬೋದು ಅಂತ ಇದನ್ನು ಒಂದ್ 2-3 ಉದಾಹರಣೆಗಳು ತಗೊಂಡು ಹೇಳಿದ್ದೆ ನಾನು. ಈಗ 1,000 ರೂಪಾಯಿ SIP ಮಾಡಿದ್ರೆ 25 ವರ್ಷದ ವ್ಯಕ್ತಿ, ನಾನು ಹಳೆ ಫಾರ್ಮುಲಾ ಇದೆ ಅದನ್ನ ನೋಡಿ ಹೇಳ್ತಿದ್ದೀನಿ. 1,000 ರೂಪಾಯಿ 25 ವರ್ಷದ ವ್ಯಕ್ತಿ ತಿಂಗಳ SIP ಮಾಡಿ 10% ವರ್ಷ ಸ್ಟೆಪ್ ಅಪ್ ಮಾಡಿದ್ರೆ ಅವರು 40 ಲಕ್ಷ ಕೂಡಿಡ್ತಾರೆ. ಆಯ್ತಾ? 12% ರಿಟರ್ನ್ಸ್ ನಲ್ಲಿ 40 ಲಕ್ಷ ಕೂಡಿಡಕ್ ಸಾಧ್ಯ. ಇದು ಸುಮಾರು 20 ವರ್ಷದ ಕಾಲಾವಕಾಶ ಅಂತ ಕಾಣುತ್ತೆ, ಅಥವಾ 25 ವರ್ಷದ ಕಾಲಾವಕಾಶ ಇದು. ಅದೇ 1,000 ರೂಪಾಯಿನ 25 ವರ್ಷಕ್ಕೆ ಉಳಿತಾಯಗಳು ಮಾಡಿಕೊಂಡು 10% ಸ್ಟೆಪ್ ಅಪ್ ಮಾಡಿದಾಗಲೇ 12% ಬದಲು 15% ರಿಟರ್ನ್ಸ್ ಬಂದ್ರೆ 40 ಲಕ್ಷದ ಬದಲು 57 ಲಕ್ಷ ರಿಟರ್ನ್ಸ್ ಕೂಡಿಡ್ತಾರೆ. ಸೊ ಈ ರೀತಿ ಸ್ಟೆಪ್ ಅಪ್ ಆಪ್ಷನ್ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅಂದ್ರೆ, ನಾವು ಸ್ಟೆಪ್ ಅಪ್ ನ ಎಷ್ಟು ಅಗ್ರೆಸಿವ್ ಆಗಿ ಮಾಡ್ತೀವೋ, ವರ್ಷ 10% ಸೇರಿಸ್ತೀವ, 20% ಸೇರಿಸ್ತೀವ ಅನ್ನೋದ್ರ ಮೇಲೆ ನಮ್ಮ ಒಟ್ಟಾರೆ ಕಾರ್ಪಸ್ ಕೂಡ ಇದು ಬಿಲ್ಡ್ ಮಾಡಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ತರದಿಲ್ಲ. ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಸ್ಟೆಪ್ ಅಪ್ ಮಾಡೋದಾಗ್ಲಿ ಅಥವಾ ನಮ್ಮ ಇನಿಷಿಯಲ್ ಕಮಿಟ್ಮೆಂಟ್ ಮಾಡೋದಾಗ್ಲಿ ಮಾಡ್ಕೊಂಡಾಗ ನಮ್ಮ ರಿಟೈರ್ಮೆಂಟ್ ಕಾರ್ಪಸ್ಗೆ ಒಂದು ಒಳ್ಳೆ ಅಮೌಂಟ್ ನ ನಾವು ಕ್ರಿಯೇಟ್ ಮಾಡಕ್ ಸಾಧ್ಯ ಆಗುತ್ತೆ. ಈಗ ಸರ್ 50 ಈಗ ಆಲ್ಮೋಸ್ಟ್ ರಿಟೈರ್ಮೆಂಟ್ ಹತ್ರ ಇರ್ತಾರೆ, ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋವನ್ನ ಯಾವ ರೀತಿ ರೀಚೆಕ್ ಮಾಡ್ಬೇಕು, ಮತ್ತೆ ಅದನ್ನ ರೀಬ್ಯಾಲೆನ್ಸ್ ಮಾಡ್ಬೇಕಿದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಈ ಹಂತದಲ್ಲಿ, ಅಂದ್ರೆ ಈ ಸ್ಟೇಜ್ ನಲ್ಲಿ ಇಕ್ವಿಟಿಯಿಂದ ಡೆಟ್ಗೆ ಹಣವನ್ನ ವರ್ಗಾಯಿಸಲು ಏನಾದ್ರೂ ಆಯ್ಕೆ ಇದೆಯಾ, ಮತ್ತೆ ಅದ್ರ ಇಂಪಾರ್ಟೆನ್ಸ್ ಏನು? ಖಂಡಿತ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ 50 ವರ್ಷದವರು ನಾವು ಮತ್ತೆ 55 ವರ್ಷಕ್ಕೆ ರಿಟೈರ್ ಆಗ್ತಾರೆ ಅಂತ ಅನ್ಕೊಂಡ್ರೆ ಇನ್ನು 5 ವರ್ಷ ಅಷ್ಟೇ ಇರೋದು. 5 ವರ್ಷದಲ್ಲಿ ಬಹಳ ಏನ್ ಕಾಂಪೌಂಡ್ ಆಗಲ್ಲ ಅವ್ರ ದುಡ್ಡು. ಯಾಕಂದ್ರೆ ಈಗಾಗಲೇ ಮಾಡಿರೋ ಸೇವಿಂಗ್ಸ್ ಅಥವಾ ಹೂಡಿಕೆಗಳೇನಿದೆಯೋ ಅದು ತಕ್ಕಮಟ್ಟಕ್ಕೆ ಚೆನ್ನಾಗಿ ಕಾಂಪೌಂಡ್ ಆಗಿರುತ್ತೆ. ಸೊ ಅವರು ನಿಧಾನವಾಗಿ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಮಾಡಕ್ ಶುರು ಮಾಡಬೇಕು. ನೀವು ಹೇಳ್ದಂಗೆ ಈಕ್ವಿಟಿಯಿಂದ ಡೆಟ್ ಕಡೆಗೆ ಒಂದಷ್ಟು ದುಡ್ಡನ್ನ ಮೂವ್ ಮಾಡ್ತಾ ಹೋಗ್ಬೇಕಾಗತ್ತೆ ಅವರು. ಅದಕ್ಕೆ ಮತ್ತೆ ಟ್ಯಾಕ್ಸ್ ಇಂಪ್ಲಿಕೇಶನ್ ಅನ್ನ ಬಹಳ ಮುಖ್ಯವಾಗಿ ಲೆಕ್ಕ ತಗೋಬೇಕಾಗತ್ತೆ. ಈಗ ರಿಟೈರ್ ಆಗೋಗಿದ್ರೆ ಅವ್ರಿಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬೇರೆ ತರ ನಿಭಾಯಿಸ್ಕೋಬಹುದು. ಯಾಕಂದ್ರೆ ಅವ್ರಿಗೆ ರೆಗ್ಯುಲರ್ ಇನ್ಕಮ್ ಇರಲ್ಲ. ಸೊ ಇನ್ಕಮ್ ಟ್ಯಾಕ್ಸ್ ಅಂತೇನಿರಲ್ಲ, ಬರೀ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ತಿರ್ತಾರೆ. ಅದು ಎಷ್ಟು ಲಿಮಿಟೆಡ್ ಆಗಿ ಕಟ್ಕೋಬಹುದು ಅನ್ನೋದನ್ನ ಅವರು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಆದ್ರೆ ನಾವು ವಿಡ್ರಾವಲ್ ಮಾಡಿ ಈಕ್ವಿಟಿಯಿಂದ ಡೆಟ್ ಮೂವ್ ಮಾಡುವಾಗ ಅತಿ ಕಡಿಮೆ ಟ್ಯಾಕ್ಸ್ ಹೊರೆನಲ್ಲಿ ಹೇಗೆ ಸೇಫ್ ಆಗಿ ಡೆಟ್ ಮೂವ್ ಮಾಡ್ತೀವಿ. ಉದಾಹರಣೆಗೆ ಈಗ ಯಾವ್ದೋ ಒಂದು 20 ಲಕ್ಷ ಮೆಚೂರ್ ಆಗ್ತಿದೆ, ಅಥವಾ 20 ಲಕ್ಷ ನಾವ್ ಯಾವ್ದೋ ಒಂದು ಮ್ಯೂಚುವಲ್ ಫಂಡ್ ಒಂದು ಗೋಲ್ಗೆ ಹಾಕಿದ್ವಿ. ಈ ಗೋಲ್ ಏನಂದ್ರೆ ನನಗೆ 54 ವರ್ಷದ ಹುಟ್ಟದಬ್ಬಕ್ಕೆ ನಾನು ಈ ದುಡ್ಡನ್ನ ಆಚೆ ತೆಗೆದು ಡೆಟ್ ಮೂವ್ ಮಾಡ್ತೀನಿ ಅನ್ನೋದೇ ಒಂದು ಗೋಲ್ ಇರ್ಬೋದು. ಆಯ್ತಾ? ಆ 20 ಲಕ್ಷ ತೆಗೆಯುವಾಗ ಅವತ್ತಿನ ಟ್ಯಾಕ್ಸ್ ಇಂಪ್ಲಿಕೇಶನ್ ಏನಿರುತ್ತೆ, ಆಮೇಲೆ ಅದನ್ನ ತೆಗೆದು ಎಲ್ಲಿಗೆ ಮೂವ್ ಮಾಡ್ತೀವಿ. ಈಗ ಉದಾಹರಣೆಗೆ FD ಮೂವ್ ಮಾಡಿದ್ರೆ FD ಇಂಟ್ರೆಸ್ಟ್ ಕೂಡ ಟ್ಯಾಕ್ಸಬಲ್ ಇರುತ್ತೆ. FD ಎಷ್ಟನ್ನು ಮೂವ್ ಮಾಡಿದ್ರೆ ಓಕೆ, ನಮಗೆ ಟ್ಯಾಕ್ಸ್ ಕಾಂಪೊನೆಂಟ್ ಇಂದ ತಪ್ಪಿಸ್ಕೋಬಹುದು. ಈ ತರದೆಲ್ಲ ಒಂದಷ್ಟು ಲೆಕ್ಕಾಚಾರಗಳು ಹಾಕಿ ನಾವು ಈಕ್ವಿಟಿಯಿಂದ ಡೆಟ್ ಮೂವ್ ಮಾಡ್ಬೇಕಾಗತ್ತೆ. ಬಟ್ ಖಂಡಿತವಾಗ್ಲೂ ಟ್ಯಾಕ್ಸ್ ಇಂಪ್ಲಿಕೇಶನ್ ಇರ್ಲಿ ಇಲ್ಲದೆ ಹೋಗ್ಲಿ, ರಿಟೈರ್ಮೆಂಟ್ ಹತ್ರ ಬರ್ತಿದಂಗೆ ಎಲ್ಲಾ ದುಡ್ಡು ಮಾರ್ಕೆಟ್ ಅಲ್ಲಿ ಇಡೋದು ಸೇಫ್ ಅಲ್ಲ. ಅವರ ಇಮಿಡಿಯೇಟ್ ಖರ್ಚುಗಳು ಏನಿರುತ್ತೋ, ಅಥವಾ ಅವ್ರ ಇನ್ನೇನೋ ಒಂದು ಜಮೀನ್ ತಗೋಬೇಕು ರಿಟೈರ್ಮೆಂಟ್ ದುಡ್ಡಲ್ಲಿ ಅಂತ ಅನ್ಕೊಂಡಿರ್ಬೋದು. ಈ ರೀತಿ ಬೇರೆ ಬೇರೆ ಗೋಲ್ಸ್ ಇಟ್ಕೊಂಡಿದ್ದಾಗ ಖಂಡಿತ ಈಕ್ವಿಟಿಯಿಂದ ಡೆಟ್ಗೆ ಸೇಫ್ ಆಗಿ ಮೂವ್ ಮಾಡ್ಕೋಬೇಕು. ನಮ್ಮ ತಿಂಗಳ ಖರ್ಚಿಗೆ ಎರಡರದ್ದು ಕಾಂಬಿನೇಷನ್ ತಗೊಂಡು ಕೆಲವು ಡೆಟ್ ಇಂದ ಯೂಸ್ ಮಾಡ್ಕೋಬೇಕು, ಕೆಲವು ಈಕ್ವಿಟಿ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಇಂದ ಯೂಸ್ ಮಾಡ್ಕೋಬೇಕು. ಅದರಿಂದ ರಿಟೈರ್ಮೆಂಟ್ ಜೀವನ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ.
ಓಕೆ ಸರ್. ಈಗ ನೀವು ಉತ್ತರ ಕೊಡುವಾಗ ಟ್ಯಾಕ್ಸ್ ಬಗ್ಗೆನೂ ಮಾತಾಡಿದ್ರಿ. ಈ ರಿಟೈರ್ಮೆಂಟ್ ಪ್ಲಾನ್ ಅನ್ನ ರೂಪಿಸುವಾಗ ಟ್ಯಾಕ್ಸ್ ಪ್ಲಾನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮತ್ತೆ ಈಗ ಒಂದಿಷ್ಟು ಫಂಡ್ಗಳಿದ್ದಾವೆ, ELSS ಫಂಡ್ಗಳು ಮತ್ತೆ ಸೆಕ್ಷನ್ 80C ಅಡಿಯಲ್ಲಿ ಟ್ಯಾಕ್ಸ್ ಸೇವಿಂಗ್ಸ್ಗೆ ಹೇಗೆ ದ್ವಿಮುಖ ಲಾಭ ನೀಡ್ತವೆ ಅಂತ, ಅಂದ್ರೆ ಡಬಲ್ ಲಾಭ ಯಾವ ರೀತಿ ನೀಡ್ತವೆ ಅಂತ? ಸರ್ ಅದೇ ಈಗ ನ್ಯೂ ರೆಜಿಮ್ ಬರಕ್ ಮುಂಚೆ ಅಂದ್ರೆ ನಮ್ಮ ಓಲ್ಡ್ ರೆಜಿಮ್ ಏನಿತ್ತಲ್ಲ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ನಲ್ಲಿ, ಓಲ್ಡ್ ರೆಜಿಮ್ ಇದ್ದಾಗ ATC ಇದು ಬಹಳ ಮುಖ್ಯವಾದ ಪಾತ್ರ ಇತ್ತು. ನಾವೆಲ್ಲರೂ ETCಗೋಸ್ಕರ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಗಳು ಸೇವ್ ಮಾಡಿದೀವಿ. ನ್ಯೂ ರೆಜಿಮ್ ನಲ್ಲಿ ಒಟ್ಟಾರೆ ಇದು ಕೊಡ್ತಾರೆ, ನಮ್ಗೆ ಎಕ್ಸಂಪ್ಷನ್ ಕೊಡ್ತಾರೆ. ಬಹುಶಃ ಡಾಕ್ಯುಮೆಂಟೇಶನ್ ATC ಪ್ರೂಫ್ಸ್ ಕೊಡೋದು ಏನು ಬೇಕಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ನಾವು ಈಗ ATC ನ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ ರಿಟೈರ್ಮೆಂಟ್ ಪ್ಲಾನಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ. ಖಂಡಿತ ಇವತ್ತಿನ ಪರಿಸ್ಥಿತಿಲಿ ATC ಲಿ 1.5 ಲಕ್ಷ ಲಾಭ ತಗೊಳ್ತಿದ್ರೆ ಅದನ್ನ ತಗೊಳ್ತಿರೋಣ. ಆದ್ರೆ ಮುಖ್ಯವಾಗಿ ಏನಂದ್ರೆ ಸರ್, ಈಗ ರಿಟೈರ್ಮೆಂಟ್ ಆಗೋ ಟೈಮ್ ನಲ್ಲಿ ನಾವೇ ನೋಡಿದೀವಿ, ಈಗ ಭಾರತದ ಇನ್ಕಮ್ ಟ್ಯಾಕ್ಸ್ ಸಮಿತಿಯ ಪ್ರಕಾರ ಕಳೆದ 10-15 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಒಂದು ಪಾಯಿಂಟ್ ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸೇ ಇರಲಿಲ್ಲ, ಟ್ಯಾಕ್ಸ್ ಫ್ರೀ ಇತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್. ಆಮೇಲೆ 10% ಆಯ್ತು, ಇತ್ತೀಚೆಗೆ 12.5% ಮಾಡಿದ್ರು. ಮೊನ್ನೆ ಇನ್ನೊಂದು ರೂಮರ್ ಶುರು ಆಗಿತ್ತು, 18.5% ಮಾಡ್ಬಿಡ್ತಾರೆ ಅಂತ. ಆಮೇಲೆ ಸರ್ಕಾರದವ್ರು ಇಲ್ಲ ಮಾಡಲ್ಲ ಅಂದ್ರು. ಬಟ್ ನಾ ಹೇಳೋದು, ಇವತ್ತು 2025ರಲ್ಲಿ ಕೂತು ನಾನು 2050ಕ್ಕೆ ರಿಟೈರ್ ಆಗ್ತೀನಿ ಅಂದಾಗ ಅವತ್ತಿನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸೇಷನ್ ಏನಿರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸೇಷನ್ ಏನಿರುತ್ತೆ ಅಂತ ನಮಗೆ ಖಂಡಿತ ಇವತ್ತು ಆಂಟಿಸಿಪೇಟ್ ಮಾಡಕ್ ಆಗಲ್ಲ. ಸೊ ಟ್ಯಾಕ್ಸೇಷನ್ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ವೂ ಇಲ್ಲ. ಇವತ್ತು ನಾ ರಿಟೈರ್ ಆಗ್ಬೇಕು ಅಂದಾಗ ಸರ್ಕಾರ ಏನೋ ಬೇಕಾಬಿಟ್ಟಿ ಟ್ಯಾಕ್ಸ್ ಹಾಕ್ಬಿಟ್ರೆ ನಾ ಕೊಡ್ಲೇಬೇಕಾಗತ್ತ, ನನಗೆ ವಿಧಿನೇ ಇಲ್ಲ. ಹಾಗಾಗಿ ಟ್ಯಾಕ್ಸ್ ಕಾಂಪೊನೆಂಟ್ ನಮ್ಗೆಲ್ರಿಗೂ ಕನ್ಸರ್ನ್ ಇದೆ, ಬಹಳ ಯೋಚನೆ ಇದೆ ಅದ್ರ ಬಗ್ಗೆ. ಆದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಅದು ಇಲ್ಲದೆ ಇರೋದ್ರಿಂದ ನಾವು ಒಟ್ಟಾರೆ ಕಾರ್ಪಸ್ ಬಿಲ್ಡ್ ಮಾಡೋ ಕಡೆ ಗಮನ ಕೊಡೋಣ. ನಮ್ಮ ಅದೃಷ್ಟ ಇದ್ದು ನಾವು ರಿಟೈರ್ಮೆಂಟ್ ಆಗಿ ನಮ್ಮ ದುಡ್ಡನ್ನು ಹೊರಗೆ ತೆಗೆಯುವಾಗ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಾದ್ರು ಕಡಿಮೆ ಇಂಪ್ಲಿಕೇಶನ್ ಇದ್ರೆ ನಾವು ಒಂಥರ ಅದೃಷ್ಟ ಆಯ್ತು ನಮ್ಗೆ ಅಂತ ಅನ್ಕೋಬಹುದು. ಆದ್ರೆ ಟ್ಯಾಕ್ಸ್ ಕಾಂಪೊನೆಂಟ್ ಅನ್ನು ಇವತ್ತಿಂದ ತಲೆ ಕೆಡಿಸ್ಕೊಂಡು ನಾವು ರಿಟೈರ್ಮೆಂಟ್ ಕಾರ್ಪಸ್ ನ ಬಿಲ್ಡ್ ಮಾಡಕ್ ಆಗಲ್ಲ ಸರ್. ಓಕೆ ಸರ್. ಈಗ ರಿಟೈರ್ಮೆಂಟ್ ನಂತರ ಈಗಾಗಲೇ ಕಲೆಕ್ಟ್ ಆಗಿರುತ್ತೆ ಕಾರ್ಪಸ್ ನಿಂದ, ಸ್ಥಿರ ಆದಾಯ ಪಡೆಯಲು ಯಾವಾದರೂ ತಂತ್ರಗಳಿದಾವ? ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಏನಾದ್ರು ಮತ್ತೊಂದಿಷ್ಟು ಅಮೌಂಟ್ ಬರುತ್ತಾ, ಅಥವಾ ಸಿಸ್ಟಮ್ಯಾಟಿಕ್ ವಿತ್ ಡ್ರಾವಲ್ ಪ್ಲಾನ್ ನಲ್ಲಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತೆ ಅದು ಹಣದುಬ್ಬರವನ್ನ ಮೀರಿ ಇನ್ಕಮ್ ಗಳಿಸಲು ಸಹಕಾರಿ ಆಗುತ್ತಾ ಅಂತ? ಸರ್ ಖಂಡಿತ ಈ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅನ್ನೋ ಕಾನ್ಸೆಪ್ಟ್ ಮೊದಲಿಂದಲೂ ಇತ್ತು, ಬಟ್ ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ನಾನು ಓದಿದ ಪ್ರಕಾರ. ಇದ್ರಲ್ಲಿ ಏನಾಗೋದು, ಈಗ ಯಾರೋ ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಮತ್ತೆ ಸ್ಟಾಕ್ಸ್ ನಲ್ಲಿ ಸುಮಾರು 1 ಕೋಟಿ ದುಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಇನ್ವೆಸ್ಟ್ಮೆಂಟ್ ಬಹುಶಃ ಒಂದು 70-80 ಲಕ್ಷ ಓವರ್ ಅ ಪೀರಿಯಡ್ ಆಫ್ 20 ಇಯರ್ಸ್ ಅನ್ಕೊಳ್ಳಿ ಸುಮ್ನೆ ಉದಾಹರಣೆಗೆ. ಅದು 1 ಕೋಟಿ ಆಗಿದೆ ಇವತ್ತು. ರಿಟೈರ್ಮೆಂಟ್ ಟೈಮ್ ನಲ್ಲಿ ಕೆಲವರು ಏನ್ ಮಾಡೋರು, ಆ 1 ಕೋಟಿನ ಫುಲ್ ವಿಡ್ರಾ ಮಾಡ್ಬಿಡೋರು. ವಿಡ್ರಾ ಮಾಡಿದ ತಕ್ಷಣ ಏನಾಗೋದು, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಲ್ಲೇ ಬಂದ್ಬಿಡೋದು. ಇವತ್ತು 12.5% ಟ್ಯಾಕ್ಸ್ ಇದೆ ಅಂದ್ರೆ ಮೊದಲು 1.25 ಲಕ್ಷಕ್ಕೆ ಏನೋ ರಿಬೇಟ್ ಇದೆ ನಮಗೆ. ಅದಾದ್ಮೇಲೆ ಈಗ 1 ಕೋಟಿನಲ್ಲಿ ಅವ್ರ ಇನ್ವೆಸ್ಟ್ಮೆಂಟ್ ಅಮೌಂಟ್ ಪಕ್ಕಕ್ಕಿಟ್ಟು ಅವರ ರಿಟರ್ನ್ಸ್ ಅಮೌಂಟ್ ಮಾತ್ರ ಲೆಕ್ಕಕ್ಕೆ ತಗೊಂಡ್ರೆ, ಈಗ ರಿಟರ್ನ್ಸ್ ಸುಮಾರು 30 ಲಕ್ಷ ಆಗಿದೆ ಅಂತ ಅನ್ಕೊಳ್ಳಿ. ಲಾಭ 30 ಲಕ್ಷ ಆಗಿದ್ರೆ ಅದ್ರ ಮೇಲೆ 12.5% ಟ್ಯಾಕ್ಸೇಷನ್ ಅಂದ್ರೆ 3 ಲಕ್ಷ ಸುಮಾರು ಅವ್ರ ಬಡ್ಡಿ ಕಟ್ಟಿ 1 ಕೋಟಿ ಆಗಿರೋದು ಬಹುಶಃ ಅವರು 96-97 ಲಕ್ಷ ಹೊರಗೆ ತೆಗಿಯೋರು. ಆಯ್ತಾ, ಇದು ಅವ್ರಿಗೆ ಏನಾಗೋದು, 97 ಲಕ್ಷ ಒಳ್ಳೆ ಅಮೌಂಟ್ ಸಿಕ್ತು ಕೈಗೆ. ಬಟ್ ರಿಟೈರ್ ಆಗಿರೋರ್ಗೆ 3 ಲಕ್ಷ ರೂಪಾಯಿ ಟ್ಯಾಕ್ಸ್ ಹಾಕೋದಂದ್ರೆ ಅದು ಹೊರೆ ಅವ್ರಿಗೆ. ಹಾಗಾಗಿ ಏನ್ ಮಾಡ್ತಾರೆ, ಆಮೇಲೆ ಏನಾಯ್ತು, ಇದೆಲ್ಲ ಅಮೌಂಟ್ ಹೊರಗೆ ತೆಕ್ಕೊಂಡ್ಬಿಟ್ಟು FD ಮೂವ್ ಮಾಡ್ತಾರೆ ಅವ್ರು, ಅಥವಾ ಎಲ್ಲ ಪೋಸ್ಟ್ ಆಫೀಸ್ಗೆ. ಅದು ಮತ್ತೆ ಸೀನಿಯರ್ ಸಿಟಿಸನ್ ಅಂತ ಅನ್ಕೊಂಡ್ರು 7-7.25% ಕೊಡುತ್ತೆ. ಬಟ್ ಏನಾಯ್ತು, ಅವ್ರು ಇಡೀ ಅಮೌಂಟ್ ಅನ್ನು ಹೊರಗೆ ತೆಗೆದು ಅದಷ್ಟನ್ನು 7-7.5% ಅಲ್ಲಿ ಬೆಳೆಸೋದು ಹೇಗಿದೆ, ಅವ್ರು ತಿಂಗಳ ಖರ್ಚಿಗೆ ಮಾತ್ರ ಬೇಕಾಗೋಷ್ಟು ಹೊರಗೆ ತೆಕ್ಕೊಂಡು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಮೂಲಕ ಒಟ್ಟಾರೆ ಕಾರ್ಪಸ್ ನ ಇನ್ನೂ 12% ನಲ್ಲಿ ಬೆಳೆಸೋದು ಹೇಗಿದೆ. ಈ ಕ್ಯಾಲ್ಕುಲೇಟರ್ಗಳು ಬಹಳ ಪರಿಣಾಮಕಾರಿಯಾಗಿ ಜನಕ್ಕೆ ಅರ್ಥ ಆಗ್ತಾ ಹೋಯ್ತು. ಆಮೇಲೆ ನಮ್ಮ ಮ್ಯೂಚುವಲ್ ಫಂಡ್ ಸಂಸ್ಥೆಗಳು ಸರ್ಕಾರದ ಕಡೆಯಿಂದನೂ ತುಂಬಾ ಒಳ್ಳೆ ಅವೇರ್ನೆಸ್ ಕ್ಯಾಂಪೇನ್ ಗಳೆಲ್ಲ ಮಾಡಿ, ನೋಡಿ ನೀವು ಒಳ್ಳೆ ಕಾರ್ಪಸ್ ಬಿಲ್ಡ್ ಮಾಡಿದ್ರೆ ಅದನ್ನ ಪೂರ್ತಿ ತೆಕ್ಕೊಂಡು ನೀವು ಅದನ್ನ ಡೆಟ್ ಇನ್ಸ್ಟ್ರೂಮೆಂಟ್ ನಲ್ಲಿ ಹಾಕೊಂಡು ನೀವು ಬರೀ 7% ಬೆಳೆಸೋದು ಯಾಕೆ, ಅದಕ್ಕೆ ಬದಲು ನೀವು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಮಾಡಿ. ಈಗ 1 ಕೋಟಿ ನೀವು ಇಟ್ಟಿದ್ರೆ ಸರ್, ನೀವು ನಾನು ಹೇಳಿದ್ರೆ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಆಗಿ ಇವತ್ತು 50,000 ಬೇಕಾಗೋದು ಬಹುಶಃ ಅವತ್ತಿಗೆ 1.5 ಲಕ್ಷ ಬೇಕು ಅಂತ ಅನ್ಕೊಳ್ಳೋಣ. ಆಯ್ತಾ, ನೀವೀಗ 1 ಕೋಟಿ ನಿಮ್ದು ರಿಟರ್ನ್ಸ್ ಇತ್ತಂದ್ರೆ 1.5 ಲಕ್ಷ ಹೊರಗೆ ತೆಗಿತೀರಾ, ನಿಮ್ಮ ಒಟ್ಟಾರೆ ಅಮೌಂಟ್ ಇನ್ನೂ 98.5 ಲಕ್ಷ ಅಲ್ಲೇ ಕೂತಿದೆ. ಅದು ಇನ್ನೂ 12% ನಲ್ಲೇ ಏರಿಕೆ ಆಗ್ತಾ ಹೋಗುತ್ತೆ. ಆಯ್ತಾ, ಸೊ ಹಾಗಾಗಿ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ನ ಖಂಡಿತ ಎಕ್ಸ್ಪ್ಲೋರ್ ಮಾಡಬೇಕು, ಬಳಸ್ಕೋಬೇಕು. ಈಕ್ವಿಟಿನಲ್ಲಿ ಬೆಳೆಸಿರೋ ದುಡ್ಡು ಎಲ್ಲಾ ತೆಗೆದುಬಿಟ್ಟು ಡೆಟ್ಗೆ ಹಾಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಅದು ಹಾಕೋದ್ರಿಂದ ನಿಮ್ಮ ಒಟ್ಟಾರೆ ರಿಟೈರ್ಮೆಂಟ್ ಕಾರ್ಪಸ್ ಒಂಥರ ಶ್ರಿಂಕ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಗೆ 80 ವರ್ಷ ತನಕ ಬೇಕಿದ್ರೆ ನಿಮ್ಗೆ ಬಹುಶಃ 70 ವರ್ಷಕ್ಕೆ ದುಡ್ಡು ಖಾಲಿ ಆಗೋದ್ರೆ ನಿಮ್ದು ಬ್ಯಾಂಕ್ ಅಲ್ಲಿ ಇರುತ್ತೆ, ಬಡ್ಡಿಲಿ ಸ್ವಲ್ಪ ಬರ್ತಿರುತ್ತೆ, ಅಸಲ್ ಸ್ವಲ್ಪ ತೆಗಿತೀರಾ. 70 ವರ್ಷಕ್ಕೆ ದುಡ್ಡು ಖಾಲಿ ಆಗ್ಬಿಟ್ರೆ ಮುಂದಿನ 10 ವರ್ಷ ಹೇಗೆ? ಸೊ ಆಮೇಲೆ ಏನ್ ಗೊತ್ತಾ ಸರ್, ಇದೆಲ್ಲಾನು ಈಗ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು 80 ತನಕ ಬದುಕಿರ್ತೀವ,
70 ತನಕ ಬದುಕಿರ್ತೀವ ಅಥವಾ 95 ತನಕ ಬದುಕಿರ್ತೀವ. ಇತ್ತೀಚೆಗೆ ನಮ್ ಹೌದು. ನೆಂಟರು ಒಬ್ರ ಕಡೆಯಿಂದ ಕೇಳಿದೆ, ಅವರು 101 ವರ್ಷಕ್ಕೆ ಮೊನ್ನೆ ತೀರ್ಕೊಂಡ್ರು ಅಂತ. ಸೊ ಈ ತರ ಯಾರ ಆಯಸ್ ಹೇಗೆ ಅಂತ ನಮ್ಗೆ ಹೇಳಕ್ ಆಗಲ್ಲ. ಇದು ಬಹಳ ಫಿಲಸಾಫಿಕಲ್ ಆಗಿ ಅನ್ಸ್ಬೋದು. ಎಸ್ ಬಟ್ ಎಸ್. ನಾವು ಒಂದು ಬಾಲ್ ಪಾರ್ಕ್ ಎಸ್ಟಿಮೇಟ್ ತಗೊಂಡು ಒಂದು ಸರಾಸರಿ ಅಂಶಗಳು ತಗೊಂಡು ಪ್ಲಾನ್ ಮಾಡ್ಬೇಕಾಗತ್ತೆ. ನಮ್ ಪ್ಲಾನ್ಗೂ ಮೀರಿದ್ದು ಮೇಲೊಬ್ಬ ಕುತ್ಕೊಂಡು ಪ್ಲಾನ್ ಮಾಡ್ತಿರ್ತಾನೆ. ಹೌದು ದೇವ್ರು. ನಮ್ ಕೈಲಿ ಏನಾಗತ್ತೆ ಅದನ್ನ ಪ್ಲಾನ್ ಮಾಡ್ಕೊಂಡ್ರೆ ನಾವು ಸರಾಸರಿ 80 ವರ್ಷ ತನಕ ನಮಗೆ ಖರ್ಚುಗಳಿರುತ್ತೆ, ಬದುಕಿರ್ತೀವಿ ಅಂತ. ಅವಾಗ ಸರಿಯಾದ ಪ್ಲಾನಿಂಗ್ ಅಲ್ಲಿ ವಿಡ್ರಾಲ್ ಕೂಡ ಮಾಡಕ್ಕೆ ಅವಕಾಶಗಳಿರುತ್ತೆ ನಮ್ಗೆ. ಸರ್ ಇದು ಸಿಸ್ಟಮ್ಯಾಟಿಕ್ ವಿತ್ಡ್ರಾ ಪ್ರೋಸೆಸ್‌ಗೆ ಅಂದ್ರೆ ಇದನ್ನ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂತ? ಅಂದ್ರೆ ಏನಾದ್ರು ಪ್ರಕ್ರಿಯೆ ಇದೆಯಾ? ಅಥವಾ ನಾರ್ಮಲ್ ಆಗಿ ನಾವು ದುಡ್ಡನ್ನ ವಿತ್ಡ್ರಾ ಮಾಡ್ಕೊಂತ ಹೋದ್ರೆ ನಡೆಯುತ್ತಾ? ಅದಕ್ಕೇನಾದ್ರು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾ? ಇಲ್ಲ ಏನಿಲ್ಲ. ಈಗ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ SIP ಗಳು ಏನ್ ಮಾಡ್ತೀವೋ ಅದೇ ತರ ಹಾ. SWPನು ನೀವು ಅದೇ ಮ್ಯೂಚುವಲ್ ಫಂಡ್ ಆಪ್‌ಗಳು, ಟೂಲ್‌ಗಳು ಏನ್ ಬಳಸ್ತೀವಲ್ಲ ಇವತ್ತು, ಅಲ್ಲೇ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಕೂಡ ನೀವು ಮಾಡ್ಬೋದು. ಅಲ್ಲಿ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್‌ಗೆ ನೀವು ತಿಂಗಳ ಇಷ್ಟು ಅಮೌಂಟ್ ಬೇಕಾ ಅಥವಾ ಕ್ವಾರ್ಟರ್ಲಿ ಇಷ್ಟು ಅಮೌಂಟ್ ಬೇಕಾ? ಆಮೇಲೆ ನೀವು ಯಾವ ಫಂಡ್ ಇಂದ ಎಷ್ಟೆಷ್ಟು ವಿಡ್ರಾ ಮಾಡ್ತೀರಾ? ಯಾಕೆಂದ್ರೆ ನೀವೀಗ ಒಂದು 10 ಫಂಡ್‌ನಲ್ಲಿ ಅಥವಾ 5 ಫಂಡ್‌ನಲ್ಲಿ ದುಡ್ಡು ಹಾಕಿದ್ರೆ, ಯಾವ ಫಂಡ್ ಇಂದ ವಿಡ್ರಾ ಮಾಡ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿರ್ಬೇಕು. ಅಂದ್ರೆ ನೀವು ಸಿಸ್ಟಮ್‌ಗೆ ಹೇಳ್ಬೇಕು. ಆಪ್‌ಗೆ ನೀವು ಹೇಳಿದ್ರೆ, ಈ ತರ ABC ಲಾರ್ಜ್ ಕ್ಯಾಪ್ ಫಂಡ್ ಇಂದ ತಿಂಗಳ ನನಗೆ 50,000 ಕೊಡು. ಆಮೇಲೆ XYZ ಸ್ಮಾಲ್ ಕ್ಯಾಪ್ ಫಂಡ್ ಇಂದ ತಿಂಗಳ ನನಗೆ 30,000 ಕೊಡು. ಈ ತರದ್ದು ನೀವು ಸೆಟಪ್ ಮಾಡ್ಬಿಟ್ರೆ ನಿಮ್ಮ ಆಪ್‌ಗಳಲ್ಲಿ, ಅದು ನಿಮಗೆ ಹೇಗೆ ನೀವು ಮ್ಯಾಂಡೇಟ್ ಕೊಟ್ಟು ಬ್ಯಾಂಕ್‌ನವರು ನಿಮ್ಮ ಅಕೌಂಟಿಂದ ದುಡ್ಡು ತಗೊಳ್ತಾರೋ SIPಗೆ, ಅದೇ ರೀತಿ ಮ್ಯಾಂಡೇಟ್ ಮೂಲಕ ನಿಮ್ಮ ಅಕೌಂಟ್‌ಗೆ ಮತ್ತೆ ದುಡ್ಡು ಹಾಕ್ತಾರೆ ಅವರೇನೆ. ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನಿಯಿಂದ ಟ್ರಿಗರ್ ಮಾಡ್ತಾರೆ. ಥ್ರೂ ಯುವರ್ ಬ್ಯಾಂಕಿಂಗ್ ಸಿಸ್ಟಮ್ ನಿಮ್ಗೆ ಅಕೌಂಟ್‌ಗೆ ಬಂದು ದುಡ್ಡು ಬೀಳುತ್ತೆ. ನಿಮ್ ತಿಂಗಳ ಖರ್ಚು ಕಳಿಯುತ್ತೆ ಅಲ್ಲಿ. ಅಂದ್ರೆ ಇದಕ್ಕೇನ್ ಸಪರೇಟ್ ಪ್ರಕ್ರಿಯೆ ಅಂತ ಏನೂ ಇಲ್ಲ. ಇಲ್ಲ ಏನು ಸೆಪರೇಟ್ ಪ್ರಕ್ರಿಯೆ ಅಂತಿಲ್ಲ. ಬಟ್ ಒಂದ್ ಸ್ವಲ್ಪ ಪ್ಲಾನಿಂಗ್ ಜಾಸ್ತಿ ಬೇಕು. SIP ಮಾಡೋದಕ್ಕಿಂತಲೂ SWPಗೆ ಪ್ಲಾನಿಂಗ್ ಜಾಸ್ತಿ ಬೇಕು. ಯಾಕೆಂದ್ರೆ ನಿಮ್ಗೆ ಅವಶ್ಯಕತೆಗೆ ಬೇಕಾಗುವಷ್ಟು ಮಾತ್ರ ದುಡ್ಡು ಹೊರಗೆ ತೆಕ್ಕೊಂಡಾಗ, ಮಿಕ್ಕಿದ ದುಡ್ಡನ್ನ ಅಲ್ಲೇ ಇಟ್ಟು ಇನ್ನೂ ಕಾಂಪೌಂಡ್ ಮಾಡ್ತಾ ಇರ್ತೀವಿ ನಾವು. ಹಾಗಾಗಿ ಈಗ ತಿಂಗಳ ಖರ್ಚು ನನಗೆ ಇವತ್ತಿಗೆ 50,000, ನಾನು ರಿಟೈರ್ ಆಗೋ ಟೈಮ್ಗೆ 1,00,000 ಅನ್ಕೊಳ್ಳಿ ಉದಾಹರಣೆಗೆ. ಮ್ಯಾಥಮೆಟಿಕಲಿ ಸುಲಭವಾಗಿ ಅರ್ಥ ಆಗಕ್ಕೆ ಹೇಳ್ತೀನಿ. 1,00,000 ಬೇಕಾದ್ರೆ ನಾನು ಬಹುಶಃ 1,00,000 10,000 ವಿಡ್ರಾ ಮಾಡ್ಬೇಕು ತಿಂಗಳಿಗೆ. ಒಂದು 10,000 ಬಫರ್ ಇಟ್ಕೊಂಡು, ಕೆಲವು ತಿಂಗಳು ನಮಗೆ ಏನೋ ಒಂದು ಖರ್ಚು ಜಾಸ್ತಿ ಬರುತ್ತೆ. ಆಗ್ಲೇ ಹೇಳಿದ ಫಂಕ್ಷನ್ ಬರುತ್ತೆ, ಅಥವಾ ಕೆಲವು ಸಮಯದಲ್ಲಿ ಆರೋಗ್ಯ ಸ್ವಲ್ಪ ಜಾಸ್ತಿ ಕೆಡುತ್ತೆ, ಎಮರ್ಜೆನ್ಸಿ ಆಗುತ್ತೆ. ಎಮರ್ಜೆನ್ಸಿ ತರ ಇರುತ್ತೆ. ಅದಕ್ಕೋಸ್ಕರ 1,00,000 ನಮ್ಮ ಆಕ್ಚುಯಲ್ ಡಿಫೈನ್ಡ್ ಖರ್ಚೇ ಇತ್ತು ಅಂದ್ರೆ, ನಮ್ಮ ದಿನಸಿ, ನಮ್ಮ ಟ್ರಾವೆಲ್ ಮತ್ತೆ ಇನ್ನೇನೋ ಬೇರೆ ಖರ್ಚುಗಳು, 1,10, 1,15 ತೆಕ್ಕೋಬಹುದು ನಾವು. ಆಯ್ತಾ ತಿಂಗಳಿಗೆ. ಅಂದ್ರೆ 1,00,000 ಖರ್ಚಿದಾಗ 2,00,000 ತಗೊಳ್ಳೋ ಅವಶ್ಯಕತೆ ಇರಲ್ಲ. ಇರ್ಲಿನಪ್ಪ ಸೇಫ್ಟಿಗೆ ಬೇಕು ತಗೊಂಬೇಡ, ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ಹೌದು. ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಒಂದು 10-15% ಬಫರ್ ಇಟ್ಕೊಂಡು ಹೊರಗೆ ತೆಕ್ಕೊಂಡ್ರೆ ನಮ್ಮ ಒಟ್ಟಾರೆ ಕಾರ್ಪಸ್ ಕೂಡ ಹಾಗೆ ಇನ್ನೂ ಬೆಳ್ಕೊಂಡು ಹೋಗುತ್ತೆ. ಓಕೆ ಸರ್. ಅಂದ್ರೆ ಅದಕ್ಕೇನು ಪ್ರೆಸ್ ಇಲ್ಲ. ನಾವು ಪ್ಲಾನ್ ಮಾಡ್ಬೇಕಷ್ಟೇ. ಪ್ಲಾನ್ ಮಾಡ್ಬೇಕಷ್ಟೇ. ಸ್ವಲ್ಪ ಪ್ಲಾನ್ ಮಾಡ್ಬೇಕು. ಆಮೇಲೆ ಆ ಟೈಮ್‌ನಲ್ಲಿ ಸಾಕಷ್ಟು ಅನಾಲಿಸಿಸ್ ಮಾಡಿ, ಉದಾಹರಣೆಗೆ ನನ್ನೇ ಕೇಳಿದ್ರೆ ವೈಯಕ್ತಿಕವಾಗಿ, ನಾನು ಏನ್ ಕಾರ್ಪಸ್ ಬಿಲ್ಡ್ ಮಾಡ್ತಿದ್ದೀನಲ್ಲ ಇವತ್ತು, ನಾನು ನಾಳೆ 50ಕ್ಕೋ 55ಕ್ಕೋ ರಿಟೈರ್ ಆದಾಗ ಹೇಗೆ ವಿಡ್ರಾ ಮಾಡ್ತೀನಿ, ಎಷ್ಟೆಷ್ಟು ಯಾವ್ಯಾವ ಟೈಮಲ್ಲಿ ವಿಡ್ರಾ ಮಾಡ್ತೀನಿ ಅಂತ ನಾನು ಇನ್ನ ಡಿಫೈನ್ ಮಾಡ್ಕೊಂಡಿಲ್ಲ. ಅದನ್ನ ಬಹುಶಃ ನಾವೆಲ್ಲರೂ ನಮ್ಮ ರಿಟೈರ್ಮೆಂಟ್ ಹತ್ರ ಬರ್ತಿದ್ದಂಗೆ, ಅಂದ್ರೆ ಇನ್ನೊಂದು 4 ವರ್ಷ 5 ವರ್ಷ ಇದೆ ಅನ್ನೋವಾಗ ಪ್ಲಾನ್ ಮಾಡಿದ್ರೆ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ನಾವು ಮಾಮೂಲಿ 54 55 ಆದಾಗ ಎಕ್ಸಿಕ್ಯೂಟ್ ಮಾಡ್ಬೋದು. ಅಥವಾ ಇನ್ಯಾರೋ ಈಗ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಏನೇ ಈಗ 45ಕ್ಕೆ 48ಕ್ಕೆ ಫುಲ್ ಟೈಮ್ ಜಾಬ್ ನಿಲ್ಲಿಸ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕಂದ್ರೆ ಅವರು ಸಾಕಷ್ಟು ದುಡ್ಕೊಂಡಿದ್ದಾರೆ, ಉಳಿಸ್ಕೊಂಡಿದ್ದಾರೆ, ಮನೆ ಕಡೆ ಏನೋ ತಕ್ಕಮಟ್ಟಿಗೆ ಅನುಕೂಲ ಇದೆ, ಊರ್ ಕಡೆ ಏನೋ ಜಮೀನ್ ಇರ್ಬೋದು, ಎಸ್ಟೇಟ್ ಇರ್ಬೋದು, ಏನೋ ಇರುತ್ತೆ. ಅವ್ರಿಗೆ 45 48ಕ್ಕೆ ರಿಟೈರ್ ಆಗ್ತೀವಿ ಅಂತ, 48ಕ್ಕೆ ರಿಟೈರ್ ಆಗ್ತಾರೆ ಅಂತ ಉದಾಹರಣೆ ತಗೊಂಡ್ರೆ, ಬಹುಶಃ 45ಕ್ಕೆ ವಿಡ್ರಾವಲ್ ಶುರು ಮಾಡ್ಬೇಕಾಗತ್ತೆ. ಸೊ ನಾಗ್ಲೇ ಹೇಳ್ದಂಗೆ ಇದು ಒನ್ ಸೈಜ್ ಫಿಟ್ಸ್ ಆಲ್ ಅಂತಿಲ್ಲ. ನಮ್ಮ ಏಜ್ ಏನು, ನಾವೆಷ್ಟು ಕಾರ್ಪಸ್ ಬಿಲ್ಡ್ ಮಾಡಿದೀವಿ, ನಮ್ಮ ತಿಂಗಳ ಖರ್ಚೇನು, ನಾವು ಎಷ್ಟು ಮಾಡೆಸ್ಟ್ ಆಗಿ ಖರ್ಚು ಮಾಡ್ತೀವಿ, ಅಥವಾ ನಮ್ದು ಸ್ವಲ್ಪ ಖರ್ಚು ಜಾಸ್ತಿ ಇದೆಯಾ, ಸ್ವಲ್ಪ ಹೈಯರ್ ಕಾಸ್ಟ್ ಆಫ್ ಲಿವಿಂಗ್ ಇದೆಯಾ ನಮ್ದು, ಈ ಎಲ್ಲಾ ಫ್ಯಾಕ್ಟರ್ಸ್ ಲೆಕ್ಕಕ್ಕೆ ತಗೊಂಡು ನಾವು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ನ ಮಾಡ್ಬೇಕಾಗತ್ತೆ. ಆ ಏಜ್ ಹತ್ರ ಬರ್ತೀವಿ, ರಿಟೈರ್ಮೆಂಟ್ ಏಜ್ ಅಂಡ್ ರಿಟೈರ್ಮೆಂಟ್ ಟೈಮ್ ಹತ್ರ ಬರ್ತಿದ್ದಂಗೆ ನೀಟಾಗಿ ಪ್ಲಾನ್ ಮಾಡ್ಕೊಂಡ್ರೆ ನಾವು ಒಟ್ಟಾರೆ ಪಾಯಿಂಟ್ ಏನಂದ್ರೆ 80 ವರ್ಷ ತನಕ ನಮ್ಮ ಅಮೌಂಟ್ ಅಲ್ಲಿ ಸೇಫ್ ಆಗಿರ್ಬೇಕು. ನಾವು ವಿಡ್ರಾ ಮಾಡಕ್ಕೆ ಖಾಲಿ ಆಗ್ಬಿಡ್ಬಾರ್ದು. ನಾನು ಆಗ್ಲೇ ಒಂದು ಉದಾಹರಣೆ ಹೇಳಿದೆ, 70ಕ್ಕೆ ಖಾಲಿ ಆಗೋಗಿ ನಮಗ್ ಬೇರೆ ಏನೋ ಸೋರ್ಸಸ್ ಇಲ್ಲ ಅಂದ್ರೆ 70ರಿಂದ 80 ಹೇಗೆ ಜೀವನ? ಸೊ ಈ ತರ ಪ್ಲಾನ್ ಮಾಡಿದಾಗ ವಿಡ್ರಾವಲ್ ಮೊದಲೇ ಒಂದು ಕ್ಯಾಲ್ಕುಲೇಷನ್ ಬೇಸಿಸ್ ಮೇಲೆ ಹಾಕೊಂಡು ತಿಂಗಳಿಗೆ ಇಷ್ಟು ಅಂತ ವಿಡ್ರಾ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಸರ್ ಮೆಟ್ರೋ ಸಿಟಿಯಲ್ಲಿ ಕೆಲಸ ಮಾಡೋದು ಬೇರೆ, ಮತ್ತೆ ಈಗ ರೂರಲ್ ಸೆಕ್ಟರ್ ಅಥವಾ ರೂರಲ್ ಪಾರ್ಟ್ ಅಲ್ಲಿ ಕೆಲಸ ಮಾಡೋದು ಬೇರೆ. ಅವರಿಬ್ಬರ ಡಿಫ್ರೆನ್ಸ್ ಯಾವ ರೀತಿ ಇರ್ಬೇಕಂತ ರಿಟೈರ್ಮೆಂಟ್ ಪ್ಲಾನ್ ಅಲ್ಲಿ? ಮತ್ತೆ ಏನೆಲ್ಲ ವ್ಯತ್ಯಾಸ ಇರ್ತವೆ? ನಮಗ್ ಗೊತ್ತಿದೆ ಕಾಸ್ಟ್ ಆಫ್ ಲಿವಿಂಗು ಮೆಟ್ರೋ ಸಿಟಿಲಿ ಜಾಸ್ತಿ ಇರುತ್ತೆ, ರೂರಲ್ ಅಲ್ಲಿ ಕಡಿಮೆ ಇರುತ್ತೆ. ಅದನ್ನ ಯಾವ ರೀತಿ ಸಾರ್ಟ್ ಔಟ್ ಮಾಡ್ಕೋಬೇಕು ಜನರು? ಸರ್ ಈಗ ಒಂದಿದೆ ಎಲ್ಲದಕ್ಕೂ ತುಂಬಾ ಪೂರಕವಾದ ವಿಷಯ ಏನಂದ್ರೆ
ನಮ್ಮ ಆರೋಗ್ಯ ಹೇಗಿರುತ್ತೆ ಆ ಕಾಲದಲ್ಲಿ ಅನ್ನೋದು. ಯಾಕಂದ್ರೆ ಎಸ್. ಹೆಲ್ತ್ ಗಿಂತಲೂ ಮತ್ತೊಂದು ದೊಡ್ಡ ಸಮಸ್ಯೆ ಭೂಮಿ ಮೇಲೆ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈಗ ರೂರಲ್ ಆಗ್ಲಿ ಅರ್ಬನ್ ಆಗ್ಲಿ, ನಾನು ಮತ್ತೆ ಬರ್ತೀನಿ ನಿಮ್ಮ ಸ್ಪೆಸಿಫಿಕ್ ಪಾಯಿಂಟ್ಗೆ. ನಾವು ನಮ್ಮ ಹೆಲ್ತ್ ಸಮಸ್ಯೆಗಳು ಏನಿದೆಯೋ, ಈಗ ನಮಗೆ ಸುಮಾರು 55-60 ರೇಂಜ್ ನಲ್ಲಿ ಒಂದು ಲೆವೆಲ್ಗೆ ನಮ್ಮ ಹೆಲ್ತ್ ಎಷ್ಟು ಮಟ್ಟಕ್ಕೆ ಚೆನ್ನಾಗಿದೆ ಅಥವಾ ಎಷ್ಟು ಸಮಸ್ಯೆಗಳಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅನುಗುಣವಾಗಿ ನಮ್ಮ ಲೈಫ್ ಸ್ಟೈಲ್ ಕೂಡ ಇರ್ಬೇಕಾಗತ್ತೆ. ಆಮೇಲೆ ಈಗ ತುಂಬಾ ರಿಮೋಟ್ ರೂರಲ್ ಪ್ಲೇಸ್ಗೆ ಹೋಗ್ಬಿಟ್ರೆ, ಏನೋ ಹಾಸ್ಪಿಟಲೈಸೇಷನ್ ಅರ್ಜೆಂಟ್ ಬಂತು ಅಂದ್ರೆ ಅವ್ರಿಗೆ ಹಾಸ್ಪಿಟ್ಲಿಗೆ ಬರೋದು ಕಷ್ಟ ಆಗ್ಬೋದು. ಈಗ ಮಲೆನಾಡ್ ಅಂತ ಪ್ರದೇಶದಲ್ಲಿ ಉದಾಹರಣೆ ತಗೊಂಡ್ರೆ, ಮಳೆಗಾಲದಲ್ಲಿ ಸುಮಾರು ಒಂದು 4-5 ತಿಂಗಳು ಸಿಕ್ಕಾಪಟ್ಟೆ ಮಳೆ ಇರುತ್ತೆ. ಅವ್ರು ರಾತ್ರಿ ಏನೋ ಆರೋಗ್ಯ ತಪ್ಪಿದ್ರೆ, ಅದೋ ಒಂದು ಪುಟ್ಟ ಗ್ರಾಮದಲ್ಲಿ ಮಲೆನಾಡಲ್ಲಿ ಅವ್ರಿಲ್ಲ ಘಟ್ಟ ಇಳಿದು ಮಂಗಳೂರಿಗೆ ಇಲ್ಲ ಮಣಿಪಾಲಕ್ಕೆ ಹೋಗ್ಬೇಕಾಗತ್ತೆ, ಅಥವಾ ಈ ಕಡೆ ಬೆಂಗಳೂರು ಕಡೆಗೆ ಶಿವಮೊಗ್ಗ ಬರ್ಬೇಕಾಗತ್ತೆ. ಶಿವಮೊಗ್ಗ, ಬೆಂಗಳೂರು, ಚಿಕ್ಕಮಗಳೂರು ಸಿಟಿಗೆ ಬರ್ಬೇಕಾಗತ್ತೆ. ಇದೆಲ್ಲಾನು ಎಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಅಂತ ಲೆಕ್ಕಕ್ಕೆ ತಗೋಬೇಕು. ಇದೇನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ರೂರಲ್ ಕಾಸ್ಟ್ ಆಫ್ ಲಿವಿಂಗ್ ಖಂಡಿತ ಕಡಿಮೆ ಇದೆ, ಬಟ್ ಅದು ನಮ್ಮ ಅವತ್ತಿನ ಪರಿಸ್ಥಿತಿಗೆ ಅದೆಷ್ಟು ಪ್ರಾಕ್ಟಿಕಲ್ ಅದು. ಈಗ ಪಾಪ ದುರಾದೃಷ್ಟ ಅಂದ್ರೆ ಕೆಲವರಿಗೆ ರೆಗ್ಯುಲರ್ ಆಗಿ ಕಿಡ್ನಿ ಡಯಾಲಿಸಿಸ್ ಆಗ್ಬೇಕಾಗತ್ತೆ, ವಾರದಲ್ಲಿ 2-3 ದಿವಸ ಡಯಾಲಿಸಿಸ್ ಆಗ್ಬೇಕಾಗತ್ತೆ. ಬಹುತೇಕ ಶುಗರ್ ಪೇಷಂಟ್ಸ್ಗೆ ಈ ಸಮಸ್ಯೆ ಇರುತ್ತೆ. ಸೊ ಅವ್ರು ಆದಷ್ಟು ಡಯಾಲಿಸಿಸ್ ಸೆಂಟರ್ಗೆ ಹತ್ರನೇ ಇರ್ಬೇಕಾಗತ್ತೆ. ಅವ್ರಿಗೆ ಈಗೆಲ್ಲ ರಿಮೋಟ್ ಜಾಗದಲ್ಲಿ ಇರ್ತೀನಿ ನಾನು, ನನ್ಗೆ ನಿಯರೆಸ್ಟ್ ಡಯಾಲಿಸಿಸ್ ಸೆಂಟರ್ 100 ಕಿಲೋಮೀಟರ್ ದೂರದಲ್ಲಿದೆ ಅಂದ್ರೆ ಸಾಧ್ಯ ಇಲ್ಲ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಲೀಡ್ ಮಾಡಕ್ಕೆ. ಸೊ ಅವ್ರಿಗೆ ಏನಾಗುತ್ತೆ, ಅನಿವಾರ್ಯವಾಗಿ ಒಳ್ಳೆ ಹಾಸ್ಪಿಟಲ್ಗೆ ಹತ್ರದಲ್ಲೇ ಇರ್ಬೇಕಾಗತ್ತೆ. ಒಳ್ಳೆ ಹಾಸ್ಪಿಟಲ್ಗೆ ಹತ್ರ ಅಂದ್ರೆ ಬಹುಶಃ ಅದು ಸೆಮಿ ಅರ್ಬನ್ ಜಾಗ ಅಥವಾ ಪ್ರಾಪರ್ ಸಿಟಿ ಆಗತ್ತೆ, ಮೆಟ್ರೋ ಸಿಟಿ ಆಗ್ಬೋದು. ಅವಾಗ ಅವ್ರ ಖರ್ಚು ಜಾಸ್ತಿ ಇರುತ್ತೆ. ಸೊ ಈ ರೀತಿ ಇದೊಂದು ಸ್ವಲ್ಪ ವೇರಿಯಬಲ್. ಇದು ನಮ್ಮ ಆರೋಗ್ಯದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಮೇಲೆ ನಾವ್ ಎಷ್ಟು ರಿಮೋಟ್ ಆಗಿದ್ರು ನಡೆಯುತ್ತೆ ನಮಗೆ, ಅಥವಾ ಎಷ್ಟು ಸಿಟಿ ಹತ್ತಿರದಲ್ಲಿ ಹಾಸ್ಪಿಟಲ್ ನೆಟ್ವರ್ಕ್ಗೆ, ಡಾಕ್ಟರ್ ನೆಟ್ವರ್ಕ್ಗೆ, ಮೆಡಿಕಲ್ ಫೆಸಿಲಿಟೀಸ್ ಹತ್ತಿರದಲ್ಲಿ ಇರಬೇಕು ಅನ್ನೋದು ಲೆಕ್ಕಕ್ಕೆ ತಗೋಬೇಕಾಗತ್ತೆ. ಬಟ್ ಒಟ್ಟಾರೆ ತಗೊಂಡ್ರೆ ರೂರಲ್ ಇದರಲ್ಲಿ ಲೈಫ್ ಸ್ಟೈಲ್ ನಲ್ಲಿ ಖಂಡಿತ ನಮಗೆ ಖರ್ಚುಗಳು ಕಡಿಮೆ ಇರುತ್ತೆ. ಯಾಕಂದ್ರೆ ಇವತ್ತಿಗೂ ಬೆಂಗಳೂರಿನಲ್ಲಿ ಒಂದು ಮನೆಗೆ 30,000 ಬಾಡಿಗೆ ಕೊಟ್ರೆ, ಅದೇ ಸೈಜಿನ ಮನೆ ಇವತ್ತು ಬಹುಶಃ ಹಾಸನದಲ್ಲೋ ಅಥವಾ ಕಲಬುರ್ಗಿಯಲ್ಲೋ ಸುಮಾರು ನಮಗೆ 10-12 ಸಾವಿರಕ್ಕೂ ಸಿಗೋ ಚಾನ್ಸಸ್ ಇದೆ. ಹಾಗಾಗಿ ಹೌಸಿಂಗ್ ಒಂದೇ ಅಷ್ಟೇ ಅಲ್ಲ, ದಿನಸಿ ಕೂಡ ಅಷ್ಟೇನೆ. ತರಕಾರಿ ಮುಖ್ಯವಾಗಿ ಅಲ್ಲಿ ಕಡಿಮೆ ಬೆಲೆಗೆ ಸಿಗ್ಬೋದು, ಸುತ್ತಮುತ್ತ ಬೆಳಿತಿರ್ಬೋದು. ಈ ರೀತಿ ನಾವು ಸಿಟಿ ಅಥವಾ ಮೆಟ್ರೋ ಸಿಟಿಯಲ್ಲಿ ಖರ್ಚು ಜಾಸ್ತಿ ಇರುತ್ತೆ. ನಾವು ಆ ಏಜ್ ನಲ್ಲಿ ಹಳ್ಳಿಗೆ ಹೋಗ್ತೀವಿ, ಹಳ್ಳಿಲಿ ಹೋಗಿ ವಾಪಸ್ಸು ಬದುಕ್ತೀವಿ ಅಂದ್ರೆ ಖಂಡಿತ ಸಾಕಷ್ಟು ಜನ ಮಾಡ್ತಿದ್ದಾರೆ. ಬಟ್ ನಮ್ಮ ಒಟ್ಟಾರೆ ಮೆಡಿಕಲ್ ಸಿಚುವೇಶನ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಓಕೆ ಸರ್. ಈಗ ಮತ್ತೆ ನಾನು ಲಾಸ್ಟ್ ಒಂದು ಕ್ವಶನ್ ಇದೆ. ಮ್ಯೂಚುವಲ್ ಫಂಡ್ ಜಗತ್ನಲ್ಲಿ ಈಗ ಯಾವ್ದಾದ್ರು ಹೊಸ ಟ್ರೆಂಡ್ ಇದಾವ, ಮತ್ತೆ ಆ ಫಂಡ್ಗಳು ನಿವೃತ್ತಿ ಯೋಜನೆಗೆ ಎಷ್ಟು ಪ್ರಮುಖ ಆಗ್ತವೆ ಅಂತ? ಸರ್, ಈಗ ಮ್ಯೂಚುವಲ್ ಫಂಡ್ ನಲ್ಲಿ ದಿನನಿತ್ಯ ಒಂದು ಕ್ರಾಂತಿಗಳು ಬರ್ತಾನೆ ಇದೆ. ಅಂದ್ರೆ ನಿನ್ನೆ ಇಲ್ಲ ಮೊನ್ನೆ ನೋಡಿದೆ, ಜಿರೋದಾ ಸಂಸ್ಥೆಯವರು, ಇದು ರೆಕಮೆಂಡೇಶನ್ ಅಲ್ಲ, ಉದಾಹರಣೆಗೆ ಹೇಳ್ತಿದ್ದೀನಿ. ಜಿರೋದಾ ಸಂಸ್ಥೆಯವರು ಒಂದು ಮಲ್ಟಿ ಅಸೆಟ್ ಫಂಡ್ ಶುರು ಮಾಡಿದ್ದಾರೆ. ಅದರಲ್ಲಿ ಈಕ್ವಿಟಿ ಎಕ್ಸ್ಪೋಜರ್ ಇದೆ, ಡೆಟ್ ಎಕ್ಸ್ಪೋಜರ್ ಇದೆ, ಗೋಲ್ಡ್ ಎಕ್ಸ್ಪೋಜರ್ ಇದೆ, ಮತ್ತೆ ಸರ್ಕಾರಿ ಬಾಂಡ್ಗಳ ಎಕ್ಸ್ಪೋಜರ್ ಇದೆ. ಅಂದ್ರೆ ಮಲ್ಟಿ ಅಸೆಟ್ ಅಂದ್ರೆ ಬಹುಶಃ ಎಲ್ಲಾನು 30, 20, 35, 25 ಆ ತರದ್ದು ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ ಅವರು. ಈ ಫಂಡ್ ಅನ್ನ ಹೊರಗೆ ತಗೊಂಡ್ಬಂದಿದ್ದಾರೆ. ಒಂಥರ ಅವ್ರು ಹೇಳ್ತಿರೋದು ಹೇಗಿದೆ ಅಂದ್ರೆ, ಟು ಅನ್ ಎಕ್ಸ್ಟೆಂಟ್ ನಾನು ಒಪ್ತೀನಿ ಅದನ್ನ, ಇದೊಂದು ಫಂಡ್ ಮಾಡಿಬಿಟ್ರೆ ನಿಮ್ಮ ಎಲ್ಲಾ ರಿಸ್ಕ್ ಈಕ್ವೇಶನ್ಸ್ಗೂ ಇದು ಒಂದೇ ಉತ್ತರ ಅನ್ನೋ ತರ ಅವ್ರು ಹೇಳ್ತಿರೋದು. ಅದು ನಿಜ ಕೂಡ. ಯಾಕೆಂದ್ರೆ ಈಕ್ವಿಟಿ 14-15% ಕೊಡುತ್ತೆ ಅನ್ಕೊಳ್ಳೋಣ, ಗೋಲ್ಡ್ ಒಂದು 10% ಕೊಡುತ್ತೆ, ಗವರ್ಮೆಂಟ್ ಬಾಂಡ್ಸ್ ಒಂದು 9% ಕೊಡುತ್ತೆ, ಮತ್ತೆ ಬೇರೆ ಡೆಟ್ ಅಸೆಟ್ಸ್ 7% ಕೊಡುತ್ತೆ. ಅಂದ್ರೆ ಎಲ್ಲಾನು ಆವರೇಜ್ ಔಟ್ ಮಾಡಿ ಕರೆಕ್ಟ್ ಆಗಿ ಬ್ಲೆಂಡ್ ತಗೊಂಡ್ರೆ ಸುಮಾರು 12-13% ಲಾಭ ಕೊಡ್ಬೋದು, 11% ಲಾಭ ಕೊಡ್ಬೋದು, ವಿಚ್ ಇಸ್ ಸ್ಟಿಲ್ ವೆರಿ ಗುಡ್. ಅಂದ್ರೆ ನಮ್ಮ ರಿಸ್ಕ್ ಪ್ರೊಫೈಲ್ಗೆ ಅನುಗುಣವಾಗಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ನ ಚೂಸ್ ಮಾಡ್ಬೇಕಾಗತ್ತೆ. ಈಗ ಬ್ಯಾಲೆನ್ಸ್ಡ್ ರಿಸ್ಕ್ ತಗೊಳ್ತೀನಿ ನಾನು, ತುಂಬಾ ರಿಸ್ಕ್ ತಗೊಳಕ್ಕೂ ರೆಡಿ ಇಲ್ಲ, ರಿಸ್ಕ್ ತಗೊಳ್ದೇನೋ ಏನು ಹೆದರ್ತಿಲ್ಲ ನಾನು, ಎರಡರ ಮಧ್ಯೆ ಬ್ಯಾಲೆನ್ಸ್ಡ್ ಆಗಿ ತಗೊಳ್ತೀನಿ ನಾನು, ಈ ತರ ಮಲ್ಟಿ ಅಸೆಟ್ ಫಂಡ್ಗಳು ಮಾಡ್ಬೋದಾಗತ್ತೆ. ಮತ್ತೆ ಈಗ ನನಗೆ ಆಗ್ಲೇ ಒಂದು ಒಳ್ಳೆ ಕಾರ್ಪಸ್ ಬಿಲ್ಡ್ ಮಾಡಿದೀನಿ ನಾನು, ಇಲ್ಲಿಂದ ಮುಂದಕ್ಕೆ ನಾನು ಅಗ್ರೆಸಿವ್ ಆಗಿ ಹೋಗ್ತೀನಿ ಅಂದ್ರೆ ಬಹುಶಃ ಅವರು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮಾಡ್ಬೇಕಾಗತ್ತೆ. ಇದೆಲ್ಲದಕ್ಕೂ ನಾನು ಆಗ್ಲೇ ಹೇಳ್ದಂಗೆ ರಿಸ್ಕ್ ಪ್ರೊಫೈಲ್ ಮಾಡೋವಾಗ ನಮ್ಮ ಏಜ್ ಎಷ್ಟು, ನಮ್ಮ ಇನ್ಕಮ್ ಸ್ಟೆಬಿಲಿಟಿ ಏನಿದೆ, ಇವತ್ತು ಇನ್ನು ಎಷ್ಟು ವಿಸಿಬಿಲಿಟಿ ಇದೆ ನಮಗೆ ಇನ್ಕಮ್ದು. ಈಗ ಉದಾಹರಣೆಗೆ ನಾನೀಗ ಒಂದು ಗವರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಯಾವುದೋ ಒಂದು ಇಲಾಖೆ, RTO ಅಥವಾ KB ಅಂತ ಇಲಾಖೆಯಲ್ಲಿ ಕೆಲಸದಲ್ಲಿ ಇದ್ರೆ, ಪರ್ಮನೆಂಟ್ ಜಾಬ್ ನಲ್ಲಿ, ಕಾಂಟ್ರಾಕ್ಟ್ ನಲ್ಲ ಪರ್ಮನೆಂಟ್ ಕೆಲಸದಲ್ಲಿ ಇದ್ರೆ, ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಆಗೇನೋ ಇದ್ರೆ, ನನಗೆ ಗೊತ್ತು ನಾನು ಇವತ್ತು 25-30 ವರ್ಷ ಇದ್ದಾಗ ನನಗೆ 55 ತನಕ ನನಗೆ ಸರ್ವಿಸ್ ಇದೆ ಅನ್ನೋ ಗ್ಯಾರಂಟಿ ಇದೆ ನನಗೆ, ಆಯ್ತಾ. ಆ ತರ ಇದ್ದಾಗ ನನ್ನ ಇನ್ಕಮ್ ಸ್ಟೆಬಿಲಿಟಿ ಇದ್ದಾಗ ನಾನು SIP ಕಮಿಟ್ಮೆಂಟ್ ಕೂಡ ಚೆನ್ನಾಗಿ ಮಾಡ್ಕೋಬಹುದು. ಯಾಕಂದ್ರೆ ನನಗೆ ಗೊತ್ತು ಇವತ್ತಿಂದ ಇನ್ 25 ವರ್ಷನೂ ನನಗೆ ಸ್ಟೇಬಲ್ ಇನ್ಕಮ್ ಇರುತ್ತೆ ಅಂತ. ಅದೇ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ IT ಇನ್ಕಮ್ ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡಿದ್ದಿಲ್ಲ.
ಸೊ ಇವತ್ತು ಹೊಸದಾಗಿ ಶುರು ಮಾಡೋರು ಯೋಚನೆ ಮಾಡಿ ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಜಾಸ್ತಿ ಇಟ್ಕೊಂಡು ಈಕ್ವಿಟಿ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ನಾವು ನಮ್ಮ ರಿಸ್ಕ್ ಪ್ರೊಫೈಲಿಂಗ್ ಮಾಡ್ಕೋಬೇಕು ಸರ್, ಬಹಳ ಮುಖ್ಯ ಅದು. ನಾವು ಎಷ್ಟು ರಿಸ್ಕ್ ತಗೊಳ್ತೀವಿ, ಮತ್ತೆ ನಮ್ಮ ಪೇರೆಂಟ್ಸ್ ಕಡೆಯಿಂದ ಅಥವಾ ನಮ್ಮ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಕಡೆಯಿಂದ ನಮ್ಮ ಎಬಿಲಿಟಿ ಏನಿದೆ ಇವತ್ತು, ಎಷ್ಟು ಸ್ಟೇಬಲ್ ಆಗಿದೀವಿ ನಾವು, ಏನೋ ನಮಗೆ ಊರಲ್ಲಿ ಜಮೀನ್ ಇದೆಯಾ, ಮನೆ ಇದೆಯಾ, ಅಥವಾ ಬೆಂಗಳೂರಿನಲ್ಲೇ 2-3 ಸೈಟ್ಗಳಿದೆಯಾ, ಇದೆಲ್ಲ ನೋಡ್ಕೊಂಡಾಗ ನಾವು ಎಷ್ಟು ಸೇಫ್ ಇದೀವಿ ಅಂತ ಗೊತ್ತಾಗತ್ತೆ ನಮಗೆ. ಅದಕ್ಕೆ ಅನುಗುಣವಾಗಿ ನಾವು ರಿಸ್ಕ್ ತಗೋಬೇಕಾಗುತ್ತೆ. ಓಕೆ ಸರ್, ರಿಟೈರ್ಮೆಂಟ್ ಪ್ಲಾನ್ ಅನ್ನ ಮ್ಯೂಚುವಲ್ ಫಂಡ್ ಮೂಲಕ ಯಾವ ರೀತಿ ರೆಡಿ ಮಾಡಬೇಕು, ಯಾವ ರೀತಿ ಮ್ಯೂಚುವಲ್ ಫಂಡ್ ಮೂಲಕ ರಿಟೈರ್ಮೆಂಟ್ ನ ಜೀವನವನ್ನ ಅತ್ಯದ್ಭುತ ಮಾಡ್ಕೋಬಹುದು, ಮತ್ತೆ ಯಾವುದೇ ಇನ್ಕಮ್ ಇಲ್ಲ ಅಂದ್ರೂ ಮ್ಯೂಚುವಲ್ ಫಂಡ್ ನಿಂದ ಬರೋ ಇನ್ಕಮ್ ಗಳಿಂದಲೇ ಜೀವನವನ್ನ ಸುಲಭವಾಗಿ ಜೀವಿಸಬಹುದು ಅಂತ ನೀವು ಬಹಳಷ್ಟು ಅಂಶಗಳನ್ನ ಹೇಳ್ಕೊಟ್ಟಿದ್ರಿ. SWP ಅಂತೇಳಿ ಹೊಸ ಟರ್ಮ್ ನ ಕಲ್ಸ್ಕೊಟ್ರಿ, ಮತ್ತೆ ರಿಟೈರ್ಮೆಂಟ್ ಕಾರ್ಪಸ್ ಅಂತೇಳಿ ಒಂದು ಹೊಸ ಟರ್ಮ್ ಬಗ್ಗೆ ಬಹಳಷ್ಟು ಮಾಹಿತಿ ನೀಡಿದ್ರಿ. ಈ ಮಾಹಿತಿ ನಮ್ಮ ವೀಕ್ಷಕರಿಗೆ ಬಹಳಷ್ಟು ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ ಜೊತೆ ಮತ್ತೊಂದ್ಸಲ ನಾನು ಭೇಟಿ ಆಗ್ತೀನಿ ಸರ್. ನಮಸ್ತೆ. ನಮಸ್ಕಾರ ಸರ್.